ಹುಲಿ ಕಾರ್ತಿಕ್ ಅಂದ್ರೆ ಸದಾ ನಗಿಸ್ತಾ ಇರುವಂತಹ ವ್ಯಕ್ತಿ, ಕಾಮಿಡಿ ಮಾಡ್ಕೊಂಡು ಅಕ್ಕಪಕ್ಕ ಇರುವಂತಹ ಜನರನ್ನ ಸದಾ ಖುಷಿಯಾಗಿರುವಂತಹ ಇಟ್ಕೊಳ್ಳುವಂತಹ ವ್ಯಕ್ತಿ. ಆದ್ರೆ ಅದ್ಯಾಕೋ ಏನೋ ದರ್ಶನ್ ಸರ್ ಹೆಸರು ಕೇಳಿದ ತಕ್ಷಣ ಅವ್ರ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅವರು ಕೂಡ ಅಪ್ಪಟ ಅಭಿಮಾನಿ ಆಗಿರುವಂತವ್ರು. ಸದ್ಯ ಅವರದ್ದೇ ಆದಂತ ಸಿನಿಮಾದಲ್ಲಿ, ಡೆವಿಲ್ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಅದಕ್ಕೂ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ. ಸದ್ಯ ಇವತ್ತು ನಮ್ ಜೊತೆ ಸಿಕ್ಕಿದ್ದಾರೆ. ಆ ಜರ್ನಿ ಹೆಂಗಿತ್ತು, ಒಬ್ಬ ಅಭಿಮಾನಿಯಾಗಿ ದರ್ಶನ್ ಅವ್ರು ಯಾವ ರೀತಿ ನೋಡ್ತಾರೆ ಅಂತ ಕೇಳೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಈ ಪ್ಲೇಸ್ ಅಲ್ಲಿ ಅಂದ್ರೆ ಡೆವಿಲ್ ಅಂತ ಅಂದ್ರೆ ದರ್ಶನ್ ಸರ್ ಅಂದ್ರೆ ಇವಾಗ ಡೆವಿಲ್ ಸಿನಿಮಾ ಸದ್ಯಕ್ಕೆ ಇರುವಂತ ಕ್ರೇಜ್. ಈ ಪ್ಲೇಸ್ ಅಲ್ಲಿ ಏನಾದ್ರೂ ಒಂದ್ ವೇಳೆ ಎಲ್ಲವೂ ಸರಿ ಇದ್ದಿದ್ರೆ ಈ ಪ್ಲೇಸ್ ಅಲ್ಲಿ ದರ್ಶನ್ ಸರ್ ಕುತ್ಕೊಂತಾ ಇದ್ರು. ಇವತ್ತು ಅವರ ನೆರಳಲ್ಲಿ ನಿಂತ್ಕೊಂಡು ನೀವು ಪ್ರಮೋಷನ್ ಮಾಡ್ತಾ ಇದ್ದೀರಾ. ಹೇಗ್ ಅನಿಸ್ತಿದೆ ಸರ್ ಅದು? ಇದರಲ್ಲಿ ಎರಡು ತರ ಇದೆ ಮೇಡಮ್. ಒಂದು ಅವ್ರಿಲ್ಲ ಅಲ್ಲ ಅನ್ನೋ ನೋವು ಜಾಸ್ತಿ ಇದೆ. ಇನ್ನೊಂದು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಕ್ಕೆ ನಾವು ಇಂಟರ್ವ್ಯೂ ಕೊಟ್ಕೊಂಡು ನಾವು ಪ್ರಮೋಷನ್ ಮಾಡ್ತಾ ಇದೀವಲ್ಲ, ಇದು ಒಂದು ಜವಾಬ್ದಾರಿ. ಇನ್ನೊಂದು ಅವರ ಅಭಿಮಾನಿಯಾಗಿ ನಂಗೆ ಸಿಕ್ಕ ದೊಡ್ಡ ಅವಕಾಶ. ದರ್ಶನ್ ಸರ್ ಸಿನಿಮಾನ ಪ್ರಮೋಟ್ ಮಾಡೋವಂಥ ದೊಡ್ಡ ಅವಕಾಶ. ಯಾವ ಪ್ರಮೋಟೇ ಮಾಡೋದು ಬೇಡ, ಅದರಲ್ಲೂ ಅವ್ರ ಸಿನಿಮಾದಲ್ಲಿ ಮಾಡಿ ಜಸ್ಟ್ ಒಂದು ಪೋಸ್ಟ್ರು ಬಿಟ್ರೆ ನಮ್ಮ ಇನ್ಸ್ಟಾಗ್ರಾಮ್ ಬ್ಲಾಸ್ಟ್ ಆಗೋಗುತ್ತೆ. ಅಷ್ಟು ಜನ ಟ್ಯಾಗ್ ಮಾಡ್ತಾರೆ, ಅಷ್ಟು ಜನ ಇದು ಮಾಡ್ತಾರೆ. ನೀವು ನನ್ನ ಇನ್ಸ್ಟಾಗ್ರಾಮ್ ನೋಡಿದ್ರೆ ನಂದ ಅಂತ ಡೌಟ್ ಬರುತ್ತೆ. ಸೊ ಅಂದರೆ ಅವ್ರ ಫ್ಯಾನ್ಸ್ ಅಷ್ಟು ಸೆಲೆಬ್ರೇಟ್ ಮಾಡ್ತಾರೆ. ಅಷ್ಟು ಸೆಲೆಬ್ರಿಟೀಸ್ ಇರೋ ಅಂಥ ಒಬ್ಬರು ದೊಡ್ಡ ಹೀರೋ ಸಿನಿಮಾಕ್ಕೆ ಅವರ ನೆರಳಲ್ಲಿ, ಅವರ ಆಶೀರ್ವಾದದೊಂದಿಗೆ ಅವ್ರ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಎರಡು ಅವಕಾಶ ಸಿಕ್ಕಿದೆಯಲ್ಲ, ಇದು ತುಂಬಾ ದೊಡ್ಡ ಅವಕಾಶ ಮೇಡಮ್. ಅದಕ್ಕೆ ನಾನು ಯಾರು ಇರೋ ಟೈಮಲ್ಲಿ ಎಲ್ಲಾ ಟೈಮಲ್ಲೂ ಎಲ್ರಿಗೂ ಬನ್ನಿ ಮಾತಾಡ್ತೀನಿ ಅಂತೀನಿ ಬಿಟ್ರೆ, ಇದು ಮತ್ತೆ ನನಗೆ ಸಿಗುತ್ತೋ ಇಲ್ಲೋ ಆ ದೇವರಿಗೆ ಗೊತ್ತು. ನಮ್ಮ ಹಣೆ ಬರ ಹೇಗಿದೆ ಅಂತ. ಈ ದಿನ ಸಿಕ್ಕಿದೆ, ಈ ದಿನನ ಎಂಜಾಯ್ ಮಾಡಬೇಕು. ಈ ದಿನನ ಯಾರ್ಯಾರು ನಮಗೆ ಒಳ್ಳೇದು ಮಾಡಿದ್ದಾರೆ, ಯಾರ್ಯಾರು ನಮಗೆ ಒಳ್ಳೇದು ಬಯಸಿದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು. ಇವತ್ತಿನ ಪ್ರಪಂಚ, ಇವತ್ತು ಒಳ್ಳೇದ್ ಮಾಡಿದ್ರೆ ಇನ್ಯಾವತ್ತೋ ಪುಣ್ಯ ಸಿಗುತ್ತೆ, ಇನ್ಯಾವತ್ತೋ ಅಲ್ಲೆಲ್ಲೋ ಯಾರೋ ಒಳ್ಳೇದ್ ಮಾಡ್ದೆ, ಅದೆಲ್ಲ ಹೋಗ್ಬಿಟ್ಟಿದೆ ಮೇಡಮ್. ಇವತ್ತು ನೀವು ಒಳ್ಳೇದ್ ಮಾಡಿದ್ರೆ ನಾಳೆ ನಾನು ಪಟ್ಟ ಹೋಗಲ್ಲ, ಹೇಳ್ಬಿಡ್ಬೇಕು ಇಷ್ಟೇ. ಯಾರು ಎಷ್ಟು ಒಳ್ಳೇದ್ ಮಾಡಿ ಹೈಡ್ ಮಾಡಿಟ್ರೆ ಗೊತ್ತೇ ಆಗಲ್ಲ ಅಲ್ವಾ? ಎಲ್ಲರೂ ಅಂದ್ರೆ ನಾನು ಅವ್ರು ಏನು ಮಾಡಿದಾರೋ ಅದನ್ನ ಗೌರವಿಸ್ಬೇಕು. ಅವ್ರು ತುಂಬಾ ಒಳ್ಳೇದ್ ಮಾಡಿದ್ದಾರೆ, ಜಾಸ್ತಿ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ. ಎಷ್ಟು ಸ್ಕೂಲು, ಎಷ್ಟು ಮಠ, ಎಷ್ಟು ಜನ ಪೇಷಂಟ್ಸ್, ಎಷ್ಟು ಜನ ಆರ್ಟಿಸ್ಟು. ಈ ವಿಚಾರಕ್ಕೆ ಹೆಂಗ ಅನ್ಸಿದ್ರೆ, ಈಗ ಕೆಲವೊಂದ್ಸಲ ತುಂಬಾ ಜನದ ಲೈಫ್ ಅಲ್ಲಿ ಇದೊಂದು ತುಂಬಾ ಎಕ್ಸಾಂಪಲ್ ಆಗಿ ಉಳ್ಕೊಂಡ್ಬಿಡುತ್ತೆ. ನೀವು ರಾಶಿ ಒಳ್ಳೇದ್ ಮಾಡಿದ್ರು ಸಾಸಿವೆ ಕಾಳಷ್ಟು ಕೆಟ್ಟದ್ ಮಾಡಿದಾಗ ಅದೇ ಹೈಲೈಟ್ ಆಗ್ಬಿಡುತ್ತೆ. ಸೊ ದರ್ಶನ್ ಹೆಂಗ್ ಗೊತ್ತಾ ಇದು ಹಂಗೆ ಆಯ್ತಾ ಅಂತ? ಅಯ್ಯೋ, ನನ್ ಬಾಳ ಈಗ ಹೆಂಗಂದ್ರೆ, ಫುಲ್ ಕಲರ್ ಇರೋನಿಗೆ ಒಂದು ಇಷ್ಟ ಆಗ್ಲ ಮಚ್ಚೆ, ಚೂರು ಮಚ್ಚೆ ಇದ್ಬಿಟ್ರು ಅದೇನೋ ಇಲ್ಲೆಲ್ಲೋ ಒಂದು ಮಚ್ಚೆ ಇತ್ತಾನೆ, ಅದೇ ಹೈಲೈಟ್ ಅಲ್ವಾ? ಅವನು ಅಷ್ಟು ಕಲರ್ ಇದೆ ಆದ್ರೆ ಅದು ಮಚ್ಚೆ ಒಂದು ಹಾಳು ಮಾಡ್ಬಿಡ್ತು ನೋಡು. ಹಂಗೆ ಮೇಡಮ್ ಇಲ್ಲೇ ನೀವು ಈ ನನಗೆ ಕನ್ಫ್ಯೂಷನ್ ಅಲ್ಲಿ ಇದೆ. ಒಳ್ಳೆಯವ್ರಾಗಿರ್ಬೇಕಾ ಕೆಟ್ಟವ್ರಾಗಿರ್ಬೇಕಾ? ಸೊ ಒಳ್ಳೆಯವ್ರಾದ್ರೆ ನಿಮ್ಮನ್ನ ಕೆಟ್ಟವ್ರು ಮಾಡಕ್ಕೆ ಏನೋ ಒಂದು ಆಗ್ತಾ ಇರತ್ತೆ, ಇಲ್ಲಿ ಕೆಟ್ಟವ್ರಾದ್ರೆ ಅದೇ ಒಂಥರ ಆಗ್ತಾ ಇರತ್ತೆ. ಇಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಮೋಸ್ಟ್ಲಿ ನಮಗೆ ಹೇಗ್ ಸರಿ ಅನ್ಸುತ್ತೆ ಹಾಗೆ ಹೋಗ್ಬೇಕು ಅನ್ಸುತ್ತೆ. ತುಂಬಾ ಅಡ್ವೈಸ್ಗಳು, ತುಂಬಾ ನೀವು ಅವ್ರನ್ನ ಕೇಳಿ ಇದು ಸರಿ ಅಂತ, ನೀವನ್ನ ಕೇಳಿ ಇದು ಸರಿ ಅಂತಾನೆ, ಯಾವ್ದು ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಎಲ್ರ ಬದುಕಲ್ಲೂ ಇರುತ್ತೆ. ಈಗ ಮಾತಾಡೋರ್ ಬದುಕಲ್ಲೂ ಅದೇ ಇರುತ್ತೆ ಕನ್ಫ್ಯೂಷನ್ಸ್. ಇಲ್ಲಿ ಮಾತಾಡೋರು ಎಲ್ಲರೂ ಒಳ್ಳೆಯವ್ರೇನಾ? ಹಂಗಂತ ನಾನೀಗ ಒಳ್ಳೆಯವನ? ನಾನು ಎಷ್ಟರ ಮಟ್ಟಿಗೆ ಒಳ್ಳೆಯವನಿದ್ದೀನಿ? ನಾನು ಯಾವಾಗ್ಲೂ ಎಲ್ರಿಗೂ ಹೇಳ್ತೀನಿ, ನೀನ್ ಒಳ್ಳೆಯವನ್ ಬಿಡಪ್ಪ ಅಥವಾ ನೀನ್ ಕೆಟ್ಟವನ್ ಬಿಡಪ್ಪ ಅಂದ್ರೆ ನಾನು ಹೇಳ್ತೀನಿ, ಇಲ್ಲಿ ಕೆಟ್ಟವನು ಒಳ್ಳೆಯವನು ಅಂತ ಏನೂ ಇಲ್ಲ ಕಣ್ರು. ಈ ಪ್ರಪಂಚದಲ್ಲಿ ಸಿಕ್ಕಾಕೊಂಡೇ ಇರೋರು ಇವೆರಡೇ ಇರೋದು. ಯಾವತ್ತೋ ಒಂದು ದಿವಸ ನಾನು ನನ್ನ ತಾಯಿಗೆ ಬೈದೇ ಇರ್ತೀನಲ್ವಾ, ಇರಮ್ಮ ಕಂಡಿದ್ದೀನಿ ಅಂತ ಹೇಳಿದ್ದು, ಇಷ್ಟು ಮಾಡಿದ್ರು ತಪ್ಪೇ ಮೇಡಮ್, ಅವ್ನು ಕೆಟ್ಟವನೇ. ಇಲ್ಲಿ ಎಲ್ಲ ಒಳ್ಳೆಯವನ್ ಮಾಡೋದು ಯಾರೂ ಇಲ್ಲ ಅಲ್ವಾ? ಯಾರಿದ್ದಾರೆ? ಯಾರಿಗೂ ಯಾವತ್ತೋ ಎಲ್ಲೋ ಒಂದ್ ಕಡೆ ಹರ್ಟ್ ಮಾಡಿರ್ತೀವಿ. ಮುಗೀತಲ್ಲ, ನನ್ನ ಒಳ್ಳೆಯವನನ್ನೋ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮುಗೀತದು. ಈಗ ಓನ್ಲಿ ಉಳಿದಿರೋದು ಸಿಕ್ಕಾಕೊಂಡೇ ಇರೋದು. ಸೊ ನಾವು ಆದಷ್ಟು ಒಳ್ಳೇದ್ ಬಯಸ್ಬೇಕು. ಇದು ಇಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಇತ್ತಿತ್ಲಾಗ ಚೇಂಜ್ ಆಗಿದೆ ತುಂಬಾ. ಇದು ಇರ್ಲಿಲ್ಲ ಮೇಡಮ್. ಅವಾಗೆಲ್ಲ ಸಿನಿಮಾಗಳು ನಡೀತಾ ಇದ್ವು, ಎಲ್ಲವೂ ಆಗ್ತಾ ಇತ್ತು, ಎಲ್ಲರ ಸಿನಿಮಾನು ಇತ್ತು, ಎಲ್ಲರ ಸಿನಿಮಾ ಎಲ್ಲರೂ ನೋಡ್ತಾ ಇದ್ವು. ಬೈಯೋದಾಗ್ಲಿ ಇದ್ ಮಾಡೋದಾಗ್ಲಿ, ಅವ್ರಿಗೆ ಇವ್ರು ದೂರೋದು, ಇವ್ರಿಗೆ ಅವ್ರದ್ದು, ಇದಿಲ್ಲ. ಇತ್ತಿತ್ಲಾಗಿ ಇದು ಶುರು ಆಗಿರೋದು. ಇದು ಕಡಿಮೆ ಆಗ್ಬೇಕು, ಕಡಿಮೆ ಮಾಡ್ಬೇಕು. ಏಕಾಏಕಿ ಒಬ್ರಿಗೆ, ಅವ್ರ ತಾಯಿಗೆ, ಅವ್ರ ಅಮ್ಮಂಗೆ, ಅವ್ರ ಅಪ್ಪಂಗೆ ಬೈತೀರಾ ಅಂದ್ರೆ ಹೆಂಗೆ ಸಾಧ್ಯ? ಇದನ್ನ ಹೆಂಗ್ ಬಿಡೋದು? ಇದಕ್ಕೇನು ಕಂಟ್ರೋಲ್ ಮಾಡಕ್ಕೇನು ಇಲ್ವಾ?
ಏನೋ ಕಂಡ್ರೆ ಯಾವಾಗ್ಲೂ ಹೆಂಗ್ ಬೈಸ್ಕೊಂಡು ನೀವು ಬೈದಿದ್ಕೆಲ್ಲ ನಾನು ಹ್ಞೂ ಆಯ್ತು ಬಿಡಿ ಏನ್ ನಮಗ್ ಮನ್ಸಿಲ್ವಾ? ಇದಕ್ಕೆಲ್ಲ ಏನೋ ಕಂಟ್ರೋಲ್ ಬೇಕಿಲ್ಲಿ. ಎಲ್ಲವೂ ಒಳ್ಳೇದಾಗ್ಬೇಕು. ನಮ್ಗೆ ಒಬ್ರನ್ನ ಹೊಗಳ್ಬೇಕು. ನಮ್ಗೆಲ್ಲ ಪ್ರಶಸ್ತಿಗಳನ್ನ ಸ್ಕೂಲಲ್ಲಿ ಯಾಕೆ ಕೊಡ್ತಾ ಇದ್ರು? ನಾ ಇದ್ರಕ್ಕಿಂತ ಇನ್ನೊಂದು ದೊಡ್ಡ ಸಾಧನೆ ಮಾಡ್ಲಿ. ಈ ಪ್ರಶಸ್ತಿ ಅನ್ನೋದು ಬಂದಿರೋದು ಯಾಕೆ ಹೇಳಿ? ಗೌರವ. ಇವನಿಗೆ 4 ಜನರ ಮುಂದೆ ಈ ಪ್ರಶಸ್ತಿ ಕೊಟ್ಟಾಗ ಇವನಲ್ಲಿ ಇನ್ನೂ ಹುಚ್ಚು ಜಾಸ್ತಿ ಆಗುತ್ತೆ. ಚೆನ್ನಾಗಿ ಮಾಡ್ತಿದ್ದವನಿಗೆ ಏನು ಹೇಳಲ್ಲ. ಸ್ಟೇಜ್ ಮೇಲೆ ಕರೆದು ಬೈದ್ರೆ ಅವ ಇನ್ನೊಂದ್ಸತಿ ಟ್ರೈ ಮಾಡ್ತಾನ? ಏನೋ ಲಾಸ್ಟ್ ಬಂದಿಯಲ್ಲೋ ನೀನು, ನಿನ್ನೊಂದು ಆಕ್ಟಿಂಗ್, ನಿನ್ನೊಂದು ಅದ ಅಂತ ಬೈದ್ರೆ ಅವನಿಗೆ ಅಪ್ಪ ಹೋಗೋದು ಸಾಕು, ಬೈಸ್ಕೊಳ್ಳೋದು ಸಾಕು. ಈಗ ನಮಗೂ ಹಂಗೆ ಅನ್ಸುತ್ತೆ, ಹೋಗೋದು ಸಾಕು, ಬೈಸ್ಕೊಳ್ಳೋದು ಸಾಕು, ಯಾಕೆ ಬೇಕಪ್ಪ? ಒಳ್ಳೇದನ್ನ ಮಾತಾಡ್ಬೋದಲ್ವಾ? ಮಾತಾಡ್ತಾರೆ ಪಾಪ. ತುಂಬಾ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಕಸಗಳ ತರ ಒಂದೇ ಎರಡು ಇರ್ತಾವ್ ಬಿಟ್ರೆ, ಅದು ಬಿಟ್ರೆ ತುಂಬಾ ಜನ ತುಂಬಾ ಒಳ್ಳೇದನ್ನೇ ಮಾತಾಡ್ತಾರೆ. ನಾವು ಬದುಕೋದು ಅವ್ರಿಗೋಸ್ಕರನೇ ಮೇಡಮ್. ಹೇಳೋದು ಅವರು ಕಡಿಮೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪ್ರೆಸೆಂಟ್ ಸಿಚುಯೇಷನ್ ನೋಡಿದಾಗ, ಅಂದ್ರೆ ನೀವೊಬ್ಬ ದರ್ಶನ್ ಅಪ್ಪಟ ಅಭಿಮಾನಿಯಾಗಿ ಈ ಕೇಸು ಹಿಂಗ್ ಸಾಕ್ತಾ ಇರೋದ್ ನೋಡಿದಾಗ, ಅವ್ರು ಅಲ್ಲೇ ಇರೋದ್ ನೋಡಿದಾಗ, ಒಬ್ಬ ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡೋದೇ ಬೇರೆ, ಜೈಲಲ್ಲಿ ಹೋಗ್ಬಿಟ್ಟು ಆ ರೀತಿಯ ಏನೂ ಇಲ್ಲದೆ ಇರೋ ಲೈಫ್ ಲೀಡ್ ಮಾಡೋದೇ ಬೇರೆ. ಸೊ ಒಬ್ಬ ಅಭಿಮಾನಿಯಾಗಿ ಅವರ ಪರಿಸ್ಥಿತಿ ನೆನ್ಸ್ಕೊಂಡಾಗ ಈಗ ಅನಿಸ್ಬೋದು. ಈಗ ಹೆಂಗ್ ಗೊತ್ತಾ ಮೇಡಮ್, ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೆ, ನಾನು ಅಲ್ಲಿ ಕಕ್ಕಸ್ ಕ್ಲೀನ್ ಮಾಡಿದೆ, ನಾನು ಅದು ಮಾಡಿದೆ, ಅದನ್ನೆಲ್ಲ ಹೇಳಿದ್ದೀನಲ್ಲ. ಈಗ ಸಡನ್ ಆಗಿ ಹೋದ್ರೆ ನನ್ನ ಕೈಲಿ ಮಾಡಕ್ ಆಗುತ್ತವೆಲ್ಲ? ಬರೀ ಕಾಲಲ್ಲಿ ನಡಿಯಕ್ಕಾಗಲ್ಲ. ನಮ್ ಬಾಡಿ ಹಂಗ್ ಹೊಂದ್ಕೊಂಡಿರುತ್ತೆ. ಸಡನ್ ಆಗಿ ಅವರು ಸೂಪರ್ ಸ್ಟಾರ್, ಅವರು ಈಗ ಅಲ್ಲಿ ಬೇರೆ ತರನೇ ಇರುತ್ತೆ ಅವ್ರಿಗೆ ಕಷ್ಟ. ಅದನ್ನೆಲ್ಲ ಒಂದೊಂದು ನಿಮಿಷ ಕಳೆಯೋದು ಇದೆಯಲ್ಲ. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಿಗೆ ಕಾಯಕ್ಕೆ ನಮ್ಗೆ ಇರಿಟೇಟ್ ಆಗುತ್ತೆ. ಯಾವ್ದಕ್ಕಾದ್ರೂ ಕಾಯ್ಬೋದಪ್ಪ, ಬಸ್ ಕಾಯೋದು ಹೆಣ ಕಾಯೋದು ಇವೆರಡು ಬಹಳ ಕಷ್ಟ ಅಂತ ಗಾದೆ ಮಾತು ನಮ್ಮಲ್ಲಿ. ಹಂಗೆ ಮೇಡಮ್, ಇಲ್ಲಿ ಒಂದೊಂದು ಕ್ಷಣ ಈ ಕಷ್ಟದ ನೀವು ನೋಡಿ, ನಿಮ್ ಖುಷಿ ಸಂದರ್ಭ ಪಟ್ಟಂತ ಹೋಗ್ಬಿಡ್ತವೆ. ಡೆವಿಲ್ ಸಿನಿಮಾ ಶೂಟ್ ಮಾಡ್ತಿದ್ವಂತೆ, ಇದಾಯ್ತಂದ್ರೆ ಇದು ರಿಲೀಸಿಗೆ ಬಂದೇ ಬಿಡ್ತು. ಇದು ಖುಷಿ. ಅದ್ರ ಬಾಸ್ತು ಕಾಯ್ತಾನೇ ಇದೀವಿ, ದಿನನೇ ಹೋಗಲ್ಲ. ನನಗೆ ದಿನ ಹೋಗ್ತಾ ಇಲ್ಲ, ಇನ್ ಬಾಸ್ಗೆ ಬೇಜಾರಾಗುತ್ತೆ. ಬಾಸ್ ತಲೆ ಕೆಡ್ಸ್ಕೊಂಬಿಡಿ, ಎಲ್ಲ ಒಳ್ಳೇದಕ್ಕೆ. ಅಂದ್ರೆ ಅವರು ದಿಂಬು ಹಾಸಿಗೆಗೋಸ್ಕರ ಹೈಕೋರ್ಟ್ ಅಂದ್ರೆ ಕೋರ್ಟ್ ಅರ್ಜಿ ಹಾಕ್ತಾನೆ ಇದ್ದಾರೆ. ಒಂದು ಬೇಸಿಕ್ ಫೆಸಿಲಿಟಿ ಇಲ್ಲದೆ ಇದ್ದಾಗ ಅವರ ಪರಿಸ್ಥಿತಿ ನೋಡಿದಾಗ ಫ್ಯಾನ್ಸ್ಗಳಿಗೆ ಹೆಂಗ್ ಅನ್ಸ್ಬಹುದು ಅಂತ. ಎಲ್ಲಾ ಫ್ಯಾನ್ಸ್ಗೂ ಅದೇ ತುಂಬಾ ನೋವು. ಏನ್ ಮಾಡೋಣ ಮೇಡಮ್, ನಾನು ಇವಾಗ ಇಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಇಷ್ಟು ನೋವಾಗಿದೆ, ಅಷ್ಟು ಸರಿ ಮಾಡ್ತಾರ? ಇಲ್ಲಿ ನಮ್ಗಳದು ಅಥವಾ ನಮ್ಗಳ ಬೇಜಾರು, ನಮ್ಗಳ ಪೇಯ್ನು ಇದು ಯಾರಿಗೂ ಬೇಕಾಗುವುದಿಲ್ಲ. ಬೈಬೇಕು ಅಂದ್ರೆ ನಿಮ್ದಕ್ ಮಾತ್ರ ಸರಿ, ನೀವು ಮಾತ್ರ ಕರೆಕ್ಟ್, ನಾನ್ ಕರೆಕ್ಟ್ ಇಲ್ಲ, ನಾವ್ಯಾರು ಕರೆಕ್ಟ್ ಇಲ್ಲ, ಎಲ್ಲದು ಎಲ್ಲ ರೈಟ್ ಅಂತ. ಯಾರು ಅವರು? ನಮ್ಮ ಕನ್ನಡದವರು, ನಮ್ಮವರು. ನಮ್ಮನ್ನ ಇಲ್ಲಿ ಒಡೆದು ಇಷ್ಟು ದೊಡ್ಡ ಭವ್ಯ ಭಾರತ ಅಂದ್ರೆ ನಾನು ಎಲ್ಲ ಹೇಳ್ತಾ ಇರ್ತೀನಿ. ಅಲ್ಲೆಲ್ಲೋ ದೇಶಕ್ಕೆ ಹೋಗಿ ಮಳ್ಳು ನೋಡುತ್ತೆ. ದುಬೈಗೆ ಹೋದ್ರೆ ಇಲ್ಲಿ ಮಳ್ಳು ಸಮುದ್ರ, ಇನ್ನೊಂದ್ ಯಾವ್ದಕ್ಕೆ ಹೋದ್ರೆ ಇಂದಿಷ್ಟು ಕಾಡು, ಇನ್ನೊಂದ್ ಯಾವ್ದೋ ದೇಶಕ್ಕೆ ಹೋದ್ರೆ ಇದಿಷ್ಟು ಹಿಮ. ನಮ್ ದೇಶ ಎಂತದ್ ಗೊತ್ತೇನೋ, ಇಲ್ಲಿ ಹಿಮ ಇದೆ, ಸಮುದ್ರ ಇದೆ, ಮರಳಿದೆ, ಮಣ್ಣಿದೆ, ಖನಿಜ ಸಂಪನ್ಮೂಲ ಇದೆ, ಬಂಗಾರ ಇದೆ, ವಜ್ರ ವೈಡೂರ್ಯ ಎಲ್ಲ ಇದೆ. ಎಂತೆಂಥ ಕವಿಗಳು, ನಟರು, ದೊಡ್ಡ ಸಾಧಕರು ಎಲ್ಲದೂ ಸೇರಿಸಿ ಇಡೀ ಪ್ರಪಂಚನ ಒಂದ್ ಕಡೆ ಮುಷ್ಟಿ ಮಾಡಿ ಹಿಂಗ್ ಹಾಕಿ ಭಾರತನ ಒಂದ್ ಕಡೆ ಹಿಂಗ್ ಇಟ್ರೆ, ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ವೈವಿಧ್ಯತೆಯೂ ಭಾರತದಲ್ಲಿದೆ. ಇಂಥ ಭಾರತನ ಬ್ರಿಟಿಷ್ನವ್ರು ಬಂದು 30 ಚೂರು ಮಾಡಿ ಆಳ್ತಾರೆ. ಇವತ್ತು ಯಾರೋ ಎಲ್ಲೋ ಕುತ್ಕೊಂಡು ನಮ್ಮನ್ನ 30 ಚೂರು ಮಾಡಿ ಆಳಕ್ ನೋಡ್ತಾ ಇರ್ಬೋದೇನು. ನಾವು ಒಗ್ಗಟ್ಟಾಗಿರ್ಬೇಕು ಕನ್ನಡಿಗರು. ಕನ್ನಡ ಶಕ್ತಿ, ಇದನ್ನ ನಾನು ಓದಿದ್ದೀನಿ. ನಾನು ಡಿಗ್ರಿ ಎಲ್ಲ ಕನ್ನಡನ, ಮೇಜರ್ ಕನ್ನಡನೇ, ನನಗೆ ಗೊತ್ತಿದೆ. ಅದಕ್ಕೆ ಕನ್ನಡಿಗರ ಶಕ್ತಿ ಎಲ್ಲ ಇಡೀ ಪ್ರಪಂಚದ ಎದೆ ನಡುಗಿಸಿರೋದು. ಇವತ್ತು ನೆಪೋಲಿಯನ್ ಬೋನಾಪಾರ್ಟಿ, ಹಿಟ್ಲರ್ ಅಂತೀವಲ್ಲ, ಅವತ್ತು ಇದ್ರು ನಮ್ಮಲ್ಲಿ. ಇಮ್ಮಡಿ ಪುಲಿಕೇಶಿ, ಅಶೋಕ, ಕೃಷ್ಣದೇವರಾಯ, ಮೈಸೂರು ಸಂಸ್ಥಾನ. ನಮ್ ಇಮ್ಮಡಿ ಪುಲಿಕೇಶಿ ಎಲ್ಲ ಇಲ್ಲಿಂದ ಇಟ್ಟಾಡ್ಸಕ್ ಶುರು ಮಾಡಿದ್ರೆ ಎಲ್ಲಿ ಅಲ್ಲಿ ತುದಿ ಗಂಟ ಕಾಶ್ಮೀರ ಕನ್ಯಾಕುಮಾರಿ ಇಟ್ಟಾಡ್ಸಿ ಹೊಡೆದಿದ್ದಾರೆ. ಅಂದ್ರೆ ದರ್ಶನ್ ಅಭಿಮಾನಿಗಳು ಹಿಸ್ಟ್ರಿ ಕೂಡ ತಿಳ್ಕೊಂಡಿದ್ದಾರೆ. ಅಂದ್ರೆ ಅಂತಹ ಭವ್ಯ ಭಾರತ ದೇಶದಲ್ಲಿ ನಾವು ಹುಟ್ಟು ನಾವು ಹೊಡೆದಾಳಬಾರದು.
ಮೇಡಮ್ ನಮ್ಮಲ್ಲಿರೋ ಜನಸಂಖ್ಯೆ, ನಮ್ಮಲ್ಲಿರೋ ಮ್ಯಾನ್ ಪವರು, ನಮ್ಮಲ್ಲಿರೋ ಬುದ್ಧಿವಂತರು, ಅದೇ ಹೇಳ್ತೀನಲ್ಲ, ನಮ್ಮ ನೇಚರು, ಈ ಸಪೋರ್ಟಿಗೆ ನಾವು ಹೆಂಗೆ ನುಗ್ಗಬೇಕು, ಎಂತ ಫೋರ್ಸ್ ಇರ್ಬೇಕು ನಮ್ಮಲ್ಲಿ. ನನಗೆ ನನ್ನ ಭಾರತ ನೋಡಿದ್ರೆ ಬಹಳ ಖುಷಿ, ಅದೇ ಖುಷಿ. ಎಂತ ದೇಶದಲ್ಲಿ ಹುಡ್ತೆ ನೋಡು. ಯಾವ್ದು ಈಗ ದುಬೈ, ಅವನ ಹತ್ರ ಎಷ್ಟು ದುಡ್ಡು, ಬಾವಿ ಆಗಿದ್ರೆ ಪೆಟ್ರೋಲ್ ಬರ್ತದೆ, ಅವನ ಹತ್ರ ದುಡ್ಡು ಐತೆ, ಅವನದ ಐತೆ ಅಂತಾರಲ್ವಾ. ಗುರು, ನಾನು ಕೂತಲ್ಲಿ ನೀರೈತೆ, ನಾನು ಹಿಂಗ್ ನೋಡಿದ್ರೆ ಮರ ಐತೆ, ಜನ ಪ್ರೀತಿಸೋರು ಎಲ್ಲರೂ ಅವ್ರೆ. ನಿಂದು ಒಂದ್ ಪರ್ಸೆಂಟ್ ನೋಡಕ್ ನಾನು ಅಲ್ಲಿಗೆ ಬರ್ಬೇಕು. ನೀನು ಹೋದ ಈಗ ಮೈಸೂರು ಹೊತ್ತಿಯ ಟೂರಿಸಂ, ಈಗ ಉತ್ತರ ಕರ್ನಾಟಕ ಅಲ್ಲೂ ಟೂರಿಸಂ ಇದೆ, ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಬರ್ತದೆ ಅಲ್ಲೂ ಟೂರಿಸಂ ಇದೆ. ನೀವ್ ಎಲ್ಲಿ ಹೋದ್ರೂ ನೋಡೋಂಥದ್ದು. ಜಲಪಾತಗಳು ಬೇಕಾ, ಹೊಳೆಗಳು ಬೇಕಾ, ನದಿಗಳು ಬೇಕಾ, ದೇವಸ್ಥಾನಗಳು ಬೇಕಾ, ಸ್ಮಾರಕಗಳು ಬೇಕಾ, ಎನೀವನ್ ಇದೆ. ಇಂಥ ಭವ್ಯ ಭಾರತ, ನನ್ನ ದೇಶ, ನನ್ನ ಸಂಸ್ಕೃತಿ, ಇದ್ರಲ್ಲಿ ಇದೊಂದು ಯಾಕೆ ದ್ವೇಷ ಅನ್ನೋದು ಅಲ್ವಾ? ಹಬ್ಬ ಮಾಡ್ಬೋದು, ನಾವೆಲ್ಲ ಒಂದಾಗಿದ್ರೆ ಪ್ರತಿದಿನನೂ ಭಾರತದಲ್ಲಿ ಹಬ್ಬನೇ ನಡೆಯೋದು. ಚಿನ್ನ ಬರ್ತಿದ್ದೀನಿ ಅನ್ನೋ ಡೈಲಾಗ್ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ? ನಿಜವಾಗ್ಲೂ ನಾನು ಆ ಟ್ರೈಲರ್ಗೆ ಕೇಳ್ಬಿಟ್ಟು, ನಿಜವಾಗ ಬರ್ತಿದ್ದೀರಾ ಬಾಸ್ ನೀವು ಅಂದ್ರೆ ಒಂದ್ ಸೆಕೆಂಡು, ಮೋಸ್ಟ್ಲಿ ಅಭಿಮಾನಿಗಳಿಗೆಲ್ಲ ಮೋಸ್ಟ್ಲಿ ಬಾಸ್ ಬರ್ತಾ ಇದಾರೆ, ಅದಕ್ಕೆ ಇದನ್ನ ಕಟ್ ಮಾಡಿದ್ರ ಅಂತ ನನಗೂ ಅನ್ಸಿತ್ತು. ಬರ್ಲಿ, ಅಶ್ವಿನಿ ದೇವತೆಗಳು ಅಷ್ಟು ಅನ್ಲಿ, ಇನ್ನೂ ಬಹಳಷ್ಟು ಚಿತ್ರಗಳು ಮಾಡಬೇಕು, ಇನ್ನೂ ಜಾಸ್ತಿ ರಂಜಿಸ್ಬೇಕು, ನಮ್ಮಂಥವರಿಗೆ ಇನ್ನೂ ಜಾಸ್ತಿ ಕೆಲಸ ಸಿಗಬೇಕು. ನಾನು ಅಂತಲ್ಲ ಮೇಡಮ್, ಇದು ಒಂದೇ ಸಿನಿಮಾ ಅಂತಲ್ಲ, ನಮ್ ಕಲಾವಿದ್ರು ನಾವು ಏನ್ ಗೊತ್ತಾ, ಒಳ್ಳೆ ಬಟ್ಟೆ ಹಾಕೊಂಡ್ಬಿಡ್ತೀವಿ, ಗೊತ್ತಾಗ್ಬಿಡಲ್ಲ ಯಾರಿಗೂ ಒಳಗಡೆ ಎಷ್ಟು ಏನಿದೆ ಅಂತ. ಬಟ್ ನಾವು ಕ್ಯಾಮ್ರಾ ಫೇಸ್ ಮಾಡಬೇಕು, ಇನ್ನೊಂದು ಯಾವ್ದೋ ಫೇಸ್ ಮಾಡಬೇಕು ಅಂತ ಹಿಂಗಿರ್ತೀವಿ. ನಮ್ಮಲ್ಲೇ ನೋವು, ನಮ್ದೇ ಸಾಲ, ನಮ್ದೇ EMI ಎಲ್ಲವೂ ನಮ್ದು ಇದಾವೆ, ನಮ್ ನೋವುಗಳು ಇದಾವೆ. ನಮ್ಗೇನ್ ಗೊತ್ತಿಲ್ಲ, ನಮಗ್ ಕಲಾವಿದ್ರು ವೇದಿಕೆ ಎತ್ತಬೇಕು, ನಾವು ನಾಟಕ ಮಾಡ್ಬೇಕು, ಬರಬೇಕು, ಇದೇ ನಮ್ ಜೀವನ. ದೊಡ್ಡ ದೊಡ್ಡ ನಾಟಕ ಕಂಪ್ನಿಗಳು ಅಥವಾ ಇದಕ್ಕೇನು ಮೇನ್ ಇದಿರ್ತಾರ, ಅವ್ರನ್ನೇ ನೀವು ಹಿಂಗಾದ್ರೆ ನಾವು ಎಲ್ಲಿ ಕೆಲಸ ಮಾಡೋದಕ್ಕೂ ಸ್ಲೋ ಆಗ್ಬಿಡುತ್ತೆ ಕೆಲ್ಸಗಳು. ಈಗ ಕಮಿಟ್ಮೆಂಟ್ ಅವು ಜಾಸ್ತಿ ಆಗ್ಬಿಡ್ತವೆ, ಬದುಕಕ್ಕಾಗಲ್ಲ, ಸಮಾಜ 1000 ಪ್ರಶ್ನೆ ಮಾಡುತ್ತೆ, ಆನ್ಸರ್ ಮಾಡಕ್ಕಾಗಲ್ಲ. ಇಲ್ಲೆಲ್ಲವೂ ಚೆನ್ನಾಗಿದ್ರೆ ನಮ್ದು ಒಂಥರ ರೈತರು ತರನೇ ಮೇಡಮ್. ಗೊತ್ತಿಲ್ಲ ಈ ಬೀಜದಲ್ಲಿ ಎಷ್ಟು ಮೊಳಕೆ ಬರುತ್ತೆ, ಈ ಬೀಜದಲ್ಲಿ ಫಲ ಬರುತ್ತಾ ಗೊತ್ತಿಲ್ಲ. ಅವ್ನು ಗೊಬ್ಬರ ಹಾಕಬೇಕು, ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಲೇಬೇಕು, ನೇಗಿಲು ಹಿಡಿದು ಉಳ್ಬೇಕು, ಮಳೆ ಬಂದಿಲ್ಲ ಅಂದ್ರೆ ಕಾಯ್ಬೇಕು, ಮಳೆ ಬಂದ್ರ ಮೇಲೆ ಆ ಮಣ್ಣು ಹದ ಮಾಡಿಕೊಂಡು ಅದನ್ನ ಕೆಸರು ಅದನ್ನ ನಾಟಿ ಮಾಡಿ ಅದನ್ನ ಹಕ್ಕಿ, ಪ್ರಾಣಿ, ಪಕ್ಷಿ, ಮನುಷ್ಯರು ದೃಷ್ಟಿ ಇದನ್ನೆಲ್ಲದ್ರಿಂದ ಕಾಪಾಡಿ ಅವನು ಕತ್ತರಿಸಿ ಬೆಳೆ ತಂದು ಕಟಾವ್ ಮಾಡಿ ಅದನ್ನ ಇದು ಮಾಡಿ ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಿದಾಗ ಇದು ಚೆನ್ನಾಗುಂಟು, ಚೆನ್ನಾಗಿಲ್ಲ, ಇದಕ್ಕಿಷ್ಟೇ ಬೆಲೆ ಅಂತ ಫಿಕ್ಸ್ ಮಾಡ್ತಾನೆ. ಗೊತ್ತಾ? ಆ ಫಿಕ್ಸ್ ಮಾಡೋನಿಗೂ ಗೊತ್ತಿಲ್ಲ ಇದು ಎಷ್ಟು ಕಷ್ಟ ಅಂತ. ಸಿನಿಮಾನು ಹಂಗೆ ಮೇಡಮ್. ಡೈರೆಕ್ಟರ್ ಒಂದು ಜಮೀನ್ ತಗೊಂಡು ನಾವು ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಅದನ್ನು ಉಳುಮೆ ಮಾಡಿ, ತುಂಬಾ ಕಷ್ಟ ಇದೆ, ಇದೊಂದು ಪ್ರೋಸೆಸ್. ಇದು ತಂದು ನಿಮ್ ಮುಂದೆ ನಡೆದಿರ್ತೇವೆ. ಸೊ ನಾವು ಯಾವುದು ಇಲ್ಲಿ ಈಸಿ ಇಲ್ಲ ಅಲ್ಲ. ಸಿನಿಮಾ ಮಾಡೋದು ಈಸಿ ಆಗಿದ್ರೆ ಎಲ್ಲ ಅದನ್ನೇ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟ ಇದೆ ಅಂದ್ರೆ ಇದು ಎಲ್ಲರನ್ನು ಮೆಚ್ಚಿಸ್ಬೇಕಾಗಿರೋ ಕೆಲಸ. ಯಾರು ಮೆಚ್ಚಿದ್ರೆ ಏನ್ ಬಿಡ್ಲೇನೋ, ನನಗ್ ಮೆಚ್ಚುಗೆ ಆದ್ರೆ ಸಾಕು ಅನ್ನೋ ಕೆಲಸ ಅಲ್ಲ. ಇದ್ರಲ್ಲಿ ಆಲ್ಮೋಸ್ಟ್ ಮೆಚ್ಚಿಸ್ಲೇಬೇಕು. ಇದು ತುಂಬಾ ರಿಸ್ಕಿ ಕೆಲಸ. ಇಲ್ಲಿ ಕೆಲಸ ಸಿಗೋದು ಕಷ್ಟ ಇರುತ್ತೆ, ಕೆಲಸ ಮಾಡೋದು ಕಷ್ಟ ಇರುತ್ತೆ, ಅದನ್ನ ಪ್ರೆಸೆಂಟ್ ಮಾಡಿ ಗೆಲ್ಸೋದು ಕಷ್ಟ ಇರುತ್ತೆ. ಪ್ರತಿಯೊಂದು ಹಂತನೂ ಈ ಸಿನಿಮಾ ಗೆದ್ದಾದ್ರ ಮೇಲೆ ನೆಕ್ಸ್ಟ್ ಏನು ಅನ್ನೋದು ನಮಗ್ ಮತ್ತೆ ಚಿಂತೆ ಶುರು ಆಗುತ್ತೆ. ಇಲ್ಲಿ ಗೆದ್ದು ಬಿಟ್ರು, ಇದಾದ್ರ ಮೇಲೆ ಮತ್ತೇನೋ ಗೆಲ್ಲದ್ನೇ ಮಾಡ್ಬೇಕಲ್ಲ ಅಂದ್ರೆ ಫುಲ್ ಟೆನ್ಷನ್ ಅಲ್ಲೇ ಹೋಗ್ತಾ ಇರಬೇಕು. ಕಷ್ಟಪಡ್ತೀವಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ನಮ್ಗೆ ಆ ಚಪ್ಪಾಳೆ, ಆ ಶಿಲ್ಲೆ ಅದೇ ಅಲ್ವಾ ಆಶೀರ್ವಾದ. ಅದಕ್ಕೆ ಕಾಯೋದು. ಆ ಚಪ್ಪಾಳೆ ಹೊಡಿತಿರಲ್ಲ, ಆ ಶಿಲೆ ಹೊಡಿತಿರಲ್ಲ, ಅದು ನೀವು ಹೊಡೆಯೋರಿಗೆ ಎಷ್ಟು ಖುಷಿ ಇದೆಯೋ ಅದು ಗೊತ್ತಿಲ್ಲ. ನಿಮ್ ಚಪ್ಪಾಳೆ ಶಬ್ದ ಕೇಳಿದಾಗ ಮೈಯೆಲ್ಲ ಜುಮ್ ಅನ್ನತ್ತಲ್ಲ, ಅದೇ ನಮ್ಮ ಬದುಕಿಗೆ ಎನರ್ಜಿ, ಅದೇ ನನಗೆ ಆಕ್ಟಿಂಗ್ ಮಾಡಕ್ ಶಕ್ತಿ. ಇನ್ಯಾವ ರೆಡ್ ಬುಲ್ ಕೊಡಿದ್ರು ಏನು ಕೊಡಿದ್ರು ಎನರ್ಜಿ ಬರಲ್ಲ. ಹುಲಿಯೇ ಮಾಡೋ ಅಂತ ಒಂದು ವಿಜಿಲ್ ಹೊಡೆದ್ರು ಕೂಡ ಒಂದು ಹತ್ಕಳತ್ ನೋಡಿ ವೈಬ್ರೇಟು.
ಅದನ್ನೇ ನಾವು ನಿಮ್ಮ ಹತ್ರ ಪ್ರತಿ ಸಾರಿನೂ ಭಿಕ್ಷೆ ಬಿಡೋದು. ಈ ಪ್ರತಿ ಗಲ್ಲಿನಲ್ಲೂ ಬ್ಯಾನರ್ಗಳು ರಾರಾಜಿಸ್ತಿದ್ದಾವೆ. ಥಿಯೇಟರ್ ಮುಂದಂತೂ ಈಗಾಗಲೇ ಕಟೌಟ್ಗಳು ನಿಂತ್ಬಿಟ್ಟಿದೆ, ಹಾರನು ಹಾಕಾಗ್ಬಿಟ್ಟಿದೆ. ಸೊ ನೀವೊಬ್ಬ ಫ್ಯಾನ್ ಆಗಿ ಈ ಮೂಮೆಂಟ್ ನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅಂತ. ನೀವು ಒಂದ್ ವೇಳೆ ಡೆವಿಲ್ ಸಿನಿಮಾದಲ್ಲಿ ನಟನೆ ಮಾಡದೇ ಇದ್ದಿದ್ರೆ ನೀವು ಆ ಪ್ಲೇಸ್ ಅಲ್ಲಿ ನಿಂತು ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರಾ, ಅಥವಾ ಈಗ ಏನ್ ವ್ಯತ್ಯಾಸ ಆಗ್ತಿದೆ ಸೆಲೆಬ್ರೇಷನ್ಗೆ? ಆಕ್ಚುಲಿ ಇವಾಗ ಜಾಸ್ತಿ ಈ ಸಿನಿಮಾ ಇರೋದಕ್ಕೆ ಜಾಸ್ತಿ. ಇಲ್ಲ ಅಂದ್ರೆ ನಾನು ಒಂದು ಥಿಯೇಟರ್ ಅಲ್ಲಿ, ನಮ್ಮೂರ್ ಥಿಯೇಟರ್ ಅಂತ ತೀರ್ಥಹಳ್ಳಿ, ನಂದು ತೀರ್ಥಹಳ್ಳಿ ಥಿಯೇಟರ್ ನಮ್ಮ ಹುಡುಗರ ಜೊತೆ ಅಲ್ಲೇ ತೀರ್ಥಹಳ್ಳಿ ಡಿ ಬಾಸ್ ಅಭಿಮಾನಿ ಸಂಘ ಏನಿದಾರೆ ಅವ್ರ ಜೊತೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ವಿ, ಸಿನಿಮಾ ನೋಡ್ತಾ ಇದ್ವಿ. ಬಟ್ ಇದ್ರಲ್ಲಿ ಈಗ ಜವಾಬ್ದಾರಿ ಕೂಡ ಇದೆ. ಸೊ ಹಂಗಾಗಿ ಇದು ಇನ್ನು ಜಾಸ್ತಿ ಈ ಸಿನಿಮಾಕ್ಕೆ ಟೈಮ್ ಕೊಡೋಷ್ಟು ಈ ಸಿನಿಮಾದಲ್ಲಿ ಇದ್ದಿದ್ದು ಅದೇ ಖುಷಿ. ಜಾಸ್ತಿ ದಿನ ಈ ಸಿನಿಮಾ ಜೊತೆಗೆ ಟ್ರಾವೆಲ್ ಮಾಡ್ಬೋದು. ಸಿನಿಮಾನ ಇಲ್ಲ ಅಂದಿದ್ರೆ ಸಿನಿಮಾ ರಿಲೀಸ್ ಆಗ್ತಿತ್ತು, ಒಂದ್ 2-3 ಸತಿ ನೋಡ್ತಾ ಇದ್ವಿ, ಸೂಪರ್ ಆಗಿದೆ ಅಂತ ಎಲ್ರಿಗೂ ಹೇಳ್ತಾ ಇದ್ವಿ, ಅಷ್ಟೇ ಅನ್ಸುತ್ತೆ. ಬಹುದಿನದ ಅಂದ್ರೆ ಚಿಕ್ಕ ಬಾಲ್ಯದಿಂದ ಕನಸು ನಿಮ್ಗೆ ದರ್ಶನ್ ಸರ್ನ ನೋಡ್ಬೇಕು, ದರ್ಶನ್ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು, ಆಕ್ಟ್ ಮಾಡ್ಬೇಕಿದ್ದ ಇಲ್ಲ ಗೊತ್ತಿಲ್ಲ, ಬಟ್ ನೋಡ್ಬೇಕು ಅನ್ನೋ ಆಸೆ. ಡೆವಿಲ್ ಸಿನಿಮಾದ್ದು ಅವಕಾಶ ಸಿಕ್ಕಾಗ ನೀವು ಫಸ್ಟ್ ಡೇ ಶೂಟಿಂಗ್ ಹೋದಾಗ ದರ್ಶನ್ ಸರ್ ನೋಡಿದ ತಕ್ಷಣ ನಿಮ್ಮ ಮನಸ್ಸು ಏನ್ ಹೇಳ್ತು, ಅವತ್ತಿನ ಮೂಮೆಂಟ್ ನ ಇವತ್ ನೆನ್ಸ್ಕೊಂಡ್ರು? ಅದೇ ಅವ್ರು ಬಂದ್ ಹಿಂಗೇನ್ ಇತ್ತಿದ್ರು, ಹಿಂಗ್ ನೋಡಿದ್ರೆ ಹೆಂಗೆ ಹೋಗ್ಲಾ ಮಾತಾಡಿಸ್ಲಾ, ಹೆಂಗ್ ಮಾತಾಡ್ಸೋದು, ಏನಂತ ಮಾತಾಡ್ಸೋದು ನಾನ್ ಗೊತ್ತು ಅಂತ ಗೊತ್ತಿತ್ತು. ಆದ್ರೆ ಈಗ ಮತ್ತೆ ನೆನ್ಪಿರ್ತೀನ ಕಾಣ್ತಾನೆ, ಎಲ್ಲ ನೆನ್ಪಿರ್ತಿ, ಎಲ್ಲ ಗೊತ್ತಿರ್ತದ ಕಣೋ, ನೀನ್ ಒಂದ್ಸರಿ ಒಂದ್ ಶಾರ್ಟ್ ಹಿಂಗ್ ಪಾಸ್ ಆದ್ರೆ ನೀನ್ ನೆನ್ಪಿರ್ತೀಯ, ಹೋಗೋದು ಅಣ್ಣ ಹೆಂಗ್ ಮಾತಾಡ್ಸೋದು, ಹೆಂಗ್ ಮಾತಾಡ್ಸೋದು ಅಂತ ನನ್ ಕೇಳಿದ್ರೆ ನಾನು ಆ ಭಯದಲ್ಲೇ ಹೋದೆ. 1 ಸೆಕೆಂಡ್ ಅಲ್ಲ ಭಯ ಹಿಂಗ್ ಹೋಗ್ಬಿಡ್ತು. ಹೋಗ್ತಾ ಇದ್ದಂಗೆ ಹುಲಿ ಕಾರ್ತಿಕ್ ಅವ್ರು ಬನ್ನಿ ಅಂತ ಹಿಂಗ್ ಕೈ ಹಾಕೊಂಡು ಏನ್ ತಿಂದ್ರಿ, ಏನ್ ಬಿಟ್ರಿ, ಏನು ಹೆಂಗಿದೆ, ಅಮ್ಮ ಹೆಂಗಿದ್ದಾರೆ, ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ನನ್ನ ಹತ್ರ ಏನೇನ್ ಕೇಳ್ಬೇಕಿಲ್ಲ ನಾನೇ ಬಾಯ್ ಬಿಟ್ಟು ಹೇಳ್ಬಿಟ್ಟೆ, ಬಸ್ ಇಷ್ಟು ಮಾತಾಡ್ರಿ ಇಲ್ಲೇ ಸತ್ತೋಗ್ಬಿಡ್ತೀನಿ, ಸ್ವಲ್ಪ ಮಾತಾಡಿ ಬಸ್, ನನ್ ಕೈಯಲ್ಲಿ ಇಷ್ಟು ಮಾತಾಡಕ್ಕಾಗಲ್ಲ ನಿಮ್ಮ ಹತ್ರ ಅಂತ ನಾನೇ ನಗ್ತಿದ್ರು ಅವರು. ಏನ್ರಿ ನೀವು ಅಷ್ಟೊಂದ್ ಮಾತಾಡ್ತೀರಾ, ಇವಾಗ ಹಿಂಗ್ ಹೇಳ್ತೀರಾ ಅಂತ. ಇಲ್ಲ ಬಸ್ ನೀವು ಹಾಯ್ ಹಲೋ ಅಂತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ನೀವು ನೋಡ್ರಿ ಫ್ಯಾಮಿಲಿ ಮ್ಯಾಟ್ರ್ ಎಲ್ಲ ಕೇಳ್ತಾ ಇದ್ದೀರಾ, ಇಷ್ಟೊಂದು ಹೆಂಗೆ ನಾನು ಆನ್ಸರ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ತುಂಬಾ ಖುಷಿ ಆಯ್ತು. ಅಂದ್ರೆ ಹೇಗೆ ನೀವು ಮುಂಚೆ ಸರ್ಗ್ ಪರಿಚಯ? ಇಲ್ಲ, ಸರ್ರು ಟಗರುಪಲ್ಯ ಇವೆಂಟ್ಗೆ ಬಂದಿದ್ರು, ಅವರು ಟ್ರೈಲರ್ ರಿಲೀಸಿಗೆ. ಅಲ್ಲಿ ಬಂದಾಗ ಅವರು ನನ್ನನ್ನು ಡೈರೆಕ್ಟ್ ಆಗಿ ಹುಲಿ ಅಂದ್ರೆ ನೀವೇ ಅಲ್ವಾ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಮತ್ತೆ ಕರೆದು ಅಲ್ಲಿ ನಾನೇ ಓಡೋದೆ, ಸ್ಟೇಜಿಗೆ ಓಡೋಗಿ ಆಶೀರ್ವಾದ ತಗೊಂಡು, ಆಮೇಲೆ ನಿಮ್ದು ಆ ಪಾತ್ರ, ರಾಜನ್ ಪಾತ್ರ ಇವೆಲ್ಲ ಚೆನ್ನಾಗಿರುತ್ತೆ, ನಾನು ನೋಡ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಒಳ್ಳೇದಾಗ್ಲಿ ಅಂತೆಲ್ಲ ಮಾತಾಡಿದ್ರು. ಅಂದ್ರೆ ನೀವು ಅವ್ರ ಅಭಿಮಾನಿ ಅಂತ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಯಾವತ್ತು ಹೇಳ್ಕೊಂಡು ಇಲ್ವಾ? ಇಲ್ಲ ಮೇಡಮ್, ಅಂದ್ರೆ ಎಲ್ಲೋ ಅಂದ್ರೆ ಅಭಿಮಾನಿ ಅಂತ ನಾನು ಹೇಳ್ಕೊಂಡ್ ಪರಿಚಯ ಮಾಡ್ಕೊಳೋದು ಏನಿದೆ ನನಗೆ ಗೊತ್ತಿಲ್ಲ. ಅಂದ್ರೆ ಎಲ್ರು ಕೂಡ ಹೇಗೆ ಅಂತಂದ್ರೆ ಅವ್ರ ಅಭಿಮಾನಿ ಅಂದಿದ ತಕ್ಷಣ ಅವ್ರಿಗೆ ಹೇಳಿ ನಮ್ ಸಂಘ ಇದೆ ಹಿಂಗೆ ಅದೆಲ್ಲ ಹೇಳ್ತಾರಲ್ಲ, ಯಾವತ್ತು ನೀವ್ ಅದು ಅಂದ್ರೆ ತೀರ್ಥಹಳ್ಳಿನಲ್ಲಿ ನಿಮ್ಮ ಅಭಿಮಾನಿ ಸಂಘ ಬಾಸ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಯಾರು ಏನು ನಮ್ಮವ್ರ, ಆ ವೈಬ್ ಹೊಡೆಯುತ್ತೆ. ಅವ್ರು ಮಾತಾಡ್ಸೋದ್ರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನೀವ್ ಹೇಳೋದೇ ಬೇಡ, ನೀವು ಅವ್ರನ್ನ ಮಾತಾಡ್ಸೋ ಸ್ಟೈಲಲ್ಲಿ ಇವ್ ನನ್ನ ಫ್ಯಾನು ಅಂತ ಗೊತ್ತಾಗ್ಬಿಡುತ್ತೆ. ಈಗ ನೀವ್ ಯಾರ ಫ್ಯಾನೋ ನಂಗೆ ಗೊತ್ತಿಲ್ಲ, ಆ ವ್ಯಕ್ತಿ ಮುಂದೆ ಬಂದ್ ನಿಂತ್ರೆ ನಿಮ್ಗೆ ಎಷ್ಟು ಖುಷಿ ಇರುತ್ತೆ ನಿಮ್ ಮುಖದ ಮೇಲೆ, ಆ ಸ್ಮೈಲು, ಯಪ್ಪ ಇವ್ರ ಸಾರ್ ಏನ್ ಸಾರ್ ನೀವ್ ಈ ವೈಬಲ್ಲೇ ಗೊತ್ತಾಗಲ್ವಾ. ನಾರ್ಮಲ್ ಆಗಿದೆ, ಸರ್ ಚೆನ್ನಾಗಿದ್ದೀರಾ, ಆರಾಮ ನೋಡ್ತೀವಿ ಸರ್ ನಿಮ್ಮನ್ನ, ಬಹಳ ಚೆನ್ನಾಗ್ ಮಾಡ್ತೀರಾ ಸರ್, ಹಿಂಗ್ ಮಾತಾಡಿದೆ. ಅದೇ ನಾವು ಪ್ರೀತಿಸೋ ವ್ಯಕ್ತಿ ಬಂದಾಗ, ಈಗ ದರ್ಶನ್ ಸರ್ ಬಂದಾಗ, ನಂಗೆ ಶಿವಣ್ಣ ನಾನು ನೋಡೇ ಇರ್ಲಿಲ್ಲ, ಬಂದವ್ರು ನಮಗ್ ಬಟ್ಟೆ ಗಿಟ್ಟೆ ಊಟ ಗೀಟ ಎಲ್ಲ ಹಿಂಗ್ ಕೊಡು, ಅಣ್ಣ ಯಾರು ಸ್ವಾಮಿ ನೀವು, ದೇವ್ರ ನೀವು ಅಂದ್ರೆ ನಮ್ಮ ಅಪ್ಪನೇ ನಂಗೆ ಒಂದ್ ಜೊತೆ ಬಟ್ಟೆ ಕೊಡ್ಸಿಲ್ಲ, ನನ್ನ ಅಪ್ಪನೇ ನನ್ನನ್ನು ಒಂದ್ ಜೊತೆ ಹಿಂಗ್ ಬಟ್ಟೆ ಹಾಕ್ಸ್ಕೊಂಡು ನನ್ನ ಮಗ ಹಿಂಗ್ ಚೆನ್ನಾಗ್ ಕಾಣ್ತಾನಂತ ನೋಡಿಲ್ಲ. ಶಿವಣ್ಣ ನೀವು ಬಟ್ಟೆ ಹಾಕೊಂಬನ್ನಿ, ಈ ಬಟ್ಟೆಲಿ ಹೆಂಗ್ ಕಾಣ್ತೀರ ನೋಡ್ಬೇಕು ಅಂದಾಗ ನಾನು ಹಾಕೊಂಬಂದಾಗ ಶಿವಣ್ಣ ಗೀತಕ್ಕ ಆಸೆ ಪಟ್ಟಿದ್ದಿದೆಯಲ್ಲ, ಖುಷಿ ಪಟ್ಟಿದ್ದಿದೆಯಲ್ಲ, ದೊಡ್ಡವರೇ. ಅದಕ್ಕೆ ಹೇಳೋದು ನಾನು, ಪ್ರತಿ ಕಡೆನೂ ಅವ್ರವ್ರದ್ದೇ ಆದ ಒಂದು ಗುಣ ಇದೆ, ತುಂಬಾ ಒಳ್ಳೆಯವರಿದ್ದಾರೆ, ಇವ್ರ ಮಧ್ಯೆ ಎಲ್ಲ ಇದ್ ಮಾಡಬೇಡಿ, ಸುಮ್ಮನೆ ಏನೋ ಮಾಡಿ ಹಾಕೋದು ಮೊಬೈಲು, 1 ನಿಮಿಷದ ಕೆಲಸ, ಅದನ್ನ ಸರಿ ಮಾಡಕ್ಕೆ ಬಹಳ ಕಷ್ಟ ಇದೆ. ಎಲ್ಲರೂ ಒಳ್ಳೆಯವರಿದ್ದಾರೆ, ದೊಡ್ಡವರಿಗೆಲ್ಲ ದೊಡ್ಡ ಗುಣ ಇದೆ, ಗೊತ್ತಿಲ್ಲ, ನಾವು ನೋಡಿರಲ್ವಲ್ಲ, ಎಲ್ಲೋ ದೂರದಲ್ಲಿ ಕೇಳಿರ್ತೀವಿ ಅವ್ರ ಬಗ್ಗೆ. ಸುಮ್ಮನೆ ನಾವು ಚಿಕ್ಕಲ್ಲಿ ಯಾರ್ಯಾರೋ ಬಗ್ಗೆ ಏನೇನೋ ಕೇಳಿದ್ವಿ, ಇಲ್ಲಿ ಬಂದು ಕೆಲಸ ಮಾಡೋ ಗೊತ್ತಾಯ್ತು ಇದು ಹಿಂಗಲ್ಲ ಹಿಂಗಿದೆ. ತುಂಬಾ ಶುದ್ಧವಾಗಿರುತ್ತೆ.
ನೀವು ಡೆವಿಲ್ ಸಿನಿಮಾದಲ್ಲಿ ಎಷ್ಟು ದಿನ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ? 15 ಒಂದಿನ 16 ದಿನ ಮಾಡಿದ್ದೀನಿ. 16 ದಿನ. ಈ ಒಂದಿನ ನೋಡೋದೇ ಬಹಳ ಖುಷಿ, ಹೆಮ್ಮೆ, ಏನೇನೋ ಕನ್ಸು ನನ್ಸಾಗಿದ್ದು ಅದೆಲ್ಲ ಬಂದ್ಬಿಡತ್ತೆ. 16 ದಿನ ಹೇಗಿತ್ತು ಜರ್ನಿ ಅವ್ರ ಜೊತೆ? ಸ್ವಾಮಿ ಆಂಜನೇಯನ್ ಕಾಯಿ ಕಟ್ತೀವಿ 16 ದಿನ ನಾವು. ಅದೇ ತರ ಇದೊಂದು ವ್ರತ ನನಗೆ. 16 ದಿನದ ವ್ರತ ಇದ್ದಂಗಿತ್ತು. ದಿನ ಹೋಗು, ಪೂಜೆ ಮಾಡು, ಕೈ ಮುಕ್ಕೋ, ಡೈಲಾಗ್ ಹೇಳು, ಮನೆಗ್ ಬಾ, ದಿನ ಹೋಗು, ಅದೇ ತರ ಒಂದು ವ್ರತನೇ. 16 ದಿನದ ಒಂದು ಡೆವಿಲಿಗೆ ಮಾಡ್ತಾ ಇದ್ರಿ? ಹೋಗ್ತಾ ಇದ್ವಿ ಶೂಟಿಂಗ್ ಹೊರತುಪಡಿಸಿ ಸುಮ್ನೆ ಹೆಂಗೆ ಮಾತಾಡ ಬಾಸು ನನಗೆ ಅವ್ರ ಮುಂದೆ ಕೂರಕ್ ಒಂಥರ ಅವ್ರು ಅದ್ ಬಿಡ್ತಾನೆ ಇರ್ಲಿಲ್ಲ ನನಗೆ. ಅವ್ರು ಕೂರಕ್ ನಿತ್ಕೊಳಕ್ ಬಿಟ್ಟಿದ್ರೆ ಕಂಫರ್ಟಬಲ್ ಇರ್ತಿದೆ ಅನ್ಸುತ್ತೆ. ಪಕ್ಕದಲ್ಲೇ ಬಂದು ಕೂತೋವೆ. ನೀವ್ ಯಾಕೆ ಅಲ್ಲಿ ಕೂತ್ಕೋಬೇಕು? ಏನ್ ಪಕ್ಕದಲ್ಲಿ ಯಾಕೆ ಕೂರಂಗಿಲ್ಲ? ನೀವ್ ಇಲ್ಲೇ ಕೂತ್ಕೊಳ್ಳಿ. ಮತ್ತೆ ನನಗ್ ಭಯ ಆಗುತ್ತೆ ಅವ್ರು ನೋಡಿದ್ರೆ ಆತರ ಏನೋ ಹೆಗ್ಲ ಮೇಲೆ ಕೈ ಹಾಕೊಂಡಿರೋರು, ಯಾರು ಮಾತಾಡ್ಸ್ಬೇಕು ಹಿಂಗ್ ಅವ್ರ ಪಾಡಿಗೆ ನನ್ನ ಹೆಗ್ಲ ಮೇಲೆ ಕೈ ಇರೋದು. ನಾನ್ ಸುಮ್ಮನೆ ಹಿಂಗ್ ಕುತ್ಕೊಂಡಿರ್ತಿದ್ದೆ, ಹಿಂಗೆ ನೋಡ್ಕೊಂಡು ಬಾಸ್ ಅಂತಿದ್ದೆ ಅಷ್ಟೇ. ಆಮೇಲೆ ಅದೇ ಊಟ ತಿಂಡಿ ಆರೋಗ್ಯ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಒಂದಿಷ್ಟು ಅವ್ರಿಗೆ ಏನ್ ಇಷ್ಟ, ಕಾಡಿನ ಬಗ್ಗೆ. ನಂಗೂ ಕಾಡು ಇಷ್ಟ. ನಮ್ದು ಅವ್ರದ್ದು ಏನ್ ಮ್ಯಾಚ್ ಆಗುತ್ತೋ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಿದ್ವಿ. ಆಮೇಲೆ ಅವರು ಆರಾಮಾಗಿ ಬೆನ್ನು ಎಲ್ಲ ಇರೋದಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋರು. ಆಮೇಲೆ ಮತ್ತೆ ಟೇಕ್ ಇದ್ದಾಗ ಬರೋರು. ನಾನು ತುಂಬಾ ಅವ್ರನ್ನ ಇರಿಟೇಟ್ ಮಾಡಕ್ಕೆ ಅಥವಾ ಜಾಸ್ತಿ ಮಾತಾಡ್ಸಿ ಅವ್ರದೇ 1000 ಇರ್ತವೆ ಹಂಗೆ ಅದ್ರ ಮಧ್ಯೆ ಎಲ್ಲ ಮಾಡೋದ್ ಬೇಡ ಅಂತ ಆಲ್ಮೋಸ್ಟ್ ಅವ್ರು ನೋಡ್ತಾನೆ ಕೂತಿರ್ತೀನಿ. ನಂಗೆ ಮಾತಾಡೋದೇನು ಬೇಡಿತ್ತು. ತುಂಬಾ ಮಾತಾಡ್ಬೇಕು ಅಂತ ಆತರ ಏನೋ ಹೇಳ್ಕೊಬೇಕು ಅದೆಲ್ಲ ಏನೂ ಇಲ್ಲ. ನೋಡ್ಬೇಕಷ್ಟೆ. ನಾನು ಯಾರೇ ಬಷ್ಟು ಸೆಲೆಬ್ರಿಟಿ ನಾನು ನೋಡದೆ ಇರೋರ್ನ ಸಡನ್ ಆಗಿ ನೋಡ್ಬಿಟ್ರೆ ನಂಗೆ ಅವಕಾಶ ಸಿಕ್ಕಿರೋ ಅಷ್ಟು ಹೊತ್ತು ಅವ್ರನ್ನ ನೋಡ್ಬಿಡ್ತೀನಿ. ಕಣ್ ತುಂಬ್ಕೊಳ್ಳೋದು ಗೊತ್ತಿಲ್ಲಲ್ಲ ಮೇಡಮ್, ನಾಳೆ ನಾನು ಇದೀನೋ ಇಲ್ವೋ, ಯಾಕೆ ಅಯ್ಯೋ ಈ ತರ ನನಗೆ. ಅದೇ ಪುನೀತ್ ಸರ್ ವಿಷಯದಲ್ಲಿ ನಾನು ಜಗ್ಗ ಹಿಂಗೆ ಕನ್ನಡದ ಕೋಟೆ ವಿಪತ್ತಿ ಹಿಂಗೆ ನೋಡ್ತಾ ಇದ್ವಿ. ಮಗ ಹಿಂಗೆಲ್ಲ ಫೋಟೋ ಗೀಟ ಎಲ್ಲ ತಕೊಳಕ್ ನಾವು ನಿಲ್ಲದ್ ಬೇಡ, ನಾವು ಅವ್ರ ಜೊತೆ ಸಿನಿಮಾ ಮಾಡೋಣ, ಅದು ನಾವು ಆರ್ಟಿಸ್ಟ್ ಆಗಿ ಅಂದ್ರೆ ಸರ್ ಇಲ್ಲ. ಇವತ್ತು ಅವತ್ತಿಂದ ನಾನು ಅದಕ್ಕೆ ಯಾರೇ ಸಿಕ್ಕಿದ್ರು ಫಸ್ಟು ಅವ್ರನ್ನ ಪ್ರೀತಿಯಿಂದ ಫುಲ್ಲು ನೋಡ್ಕೊಂಡ್ಬಿಡ್ತೀನಿ. ನಾವೆಲ್ಲರೂ ಅಂದ್ರೆ ಇಲ್ಲೇನ್ ಗೊತ್ತಾ ಮೇಡಮ್, ನಾವ್ಯಾರು ಶಾಶ್ವತ ಅಲ್ಲ, ಪ್ರೀತಿ ಒಂದೇ ಶಾಶ್ವತ. ನಾವ್ ಎಷ್ಟು ಒಳ್ಳೇದ್ ಮಾಡ್ತೀವೋ ಅಷ್ಟು ದಿನ ನಾವು ಹೋದ್ರ ಮೇಲೂ ಹೆಸರು ಇರುತ್ತೆ. ಆದಷ್ಟು ಒಳ್ಳೇದ್ ಮಾಡ್ಬೇಕು, ಒಳ್ಳೇದ್ ಮಾತಾಡ್ಬೇಕು, ಎಲ್ಲರನ್ನು ಪ್ರೀತಿಸ್ಬೇಕು, ಎಲ್ಲರೂ ನಮ್ಮವರೇ. ದರ್ಶನ್ ಸರ್ ಗೆಳೆಯರ ಬಳಗ ಅಂತ ಒಂದಿದೆ. ಸೊ ಅಲ್ಲಿ ಅವ್ರಿಗೆ ನಂಬಿಕೆ ಬರಬೇಕು, ತುಂಬಾ ಆತ್ಮೀಯತೆ ಬೆಳಿಬೇಕು, ಅವ್ರನ್ನ ಮಾತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಸೊ ನೀವ್ ಇಷ್ಟೋ ದಿನದ ಜರ್ನಿನಲ್ಲಿ ನೀವ್ ಹೇಳ್ತಾ ಇರೋ ರೀತಿ, ದರ್ಶನ್ ಸರ್ ನಿಮ್ ಜೊತೆ ನಡ್ಕೊಂಡಿದ್ ರೀತಿ ನೋಡಿದಾಗ ನೆಕ್ಸ್ಟ್ ದರ್ಶನ್ ಸರ್ ಹೊರಗ್ ಬಂದ್ಮೇಲೆ ನೀವು ಆ ಬಳಗ ಸೇರಿ? ನಾನು ಅವರ ಅಭಿಮಾನಿ ಮೇಡಮ್ ಇರೋ ತನಕ. ನಾನು ಅವ್ರ ಹತ್ರ ತೀರಾ ಹತ್ರ ಇರಬೇಕು, ಅವ್ರ ಜೊತೆ ಇರ್ಬೇಕು, ಇದೆಲ್ಲ ಅದಕ್ಕೆಲ್ಲ ಮಾತಾಡ್ತಾ ಇಲ್ಲ. ನಾನು ಅಭಿಮಾನಿನೇ. ನಾನು ಅಂದ್ರೆ ನಂದೊಂದು ಒಂದು ಬೌಂಡ್ರಿ ಇದೆ. ನಾನು ಅಲ್ಲೇ ಇರ್ಬೇಕು ಕೂಡ. ನಾನು ಅಲ್ಲೇ ಇರ್ತೀನಿ. ನಾನು ಅವ್ರನ್ನ ಯಾವಾಗ್ಲೂ ಅಷ್ಟೇ. ನಾನು ಪೂಜೆ ಮಾಡೋಣಲ್ಲ, ಅದು ಮಾಡಿದ್ರೆ ಚಂದ. ಅದ್ರ ಬಗ್ಗೆ ಎಲ್ಲ ನಾವು ಸುಮ್ಮನೆ ಆ ಉದ್ದೇಶ ಅದೇನೋ ಮುಂದಿಂದು ನಾನು ಯಾವಾಗ್ಲೂ ಮುಂದಿಂದೆಲ್ಲ ಹಿಡ್ಕೊಂಡ್ ಮಾತಾಡಲ್ಲ. ಹಂಗಾಗುತ್ತೆ ಹಿಂಗಾಗುತ್ತೆ. ನಾನು ನಾವ್ ಈ ಸಿನಿಮಾ ಎಷ್ಟು ಎಂಜಾಯ್ ಮಾಡಿದೀವಿ. 15 ದಿನ ಅಷ್ಟೇ. ನನ್ನ 15 ದಿನ ಇದೆಯಲ್ಲ, ಅದು ಸುವರ್ಣ ಅಕ್ಷರದಲ್ಲಿ ಬರ್ದಿಡ್ಬೇಕು. ಅದನ್ನ ನಾನು ನೆನ್ಸ್ಕೊಂಡು ಅವ್ರ ಜೊತೆ ಸಿನಿಮಾ ಮತ್ತೆ ಗೊತ್ತಿಲ್ಲ. ಸಿನಿಮಾ ಮಾಡಿದ್ರೆ ನಾನು ಇದ್ರು ಇರ್ಬೋದು, ಅದು ಡೈರೆಕ್ಟ್ರು ಅವ್ರ ಮೇಲೆ ಡಿಪೆಂಡು. ಅದೆಲ್ಲ ಮುಂದಿನ ಬಿಟ್ಟಿದ್ ಮೇಡಮ್. ಈ ಪ್ರೆಸೆಂಟ್ ಸಿನಿಮಾದಲ್ಲಿ ಇಷ್ಟು ಎಂಜಾಯ್ ಮಾಡಿದೀವಿ, ಖುಷಿ ಪಟ್ಟಿದೀವಿ. ಅದು ನನ್ನ ಜನ್ಮಕ್ಕೆ ಸಾಕಾಗಷ್ಟು ಖುಷಿನೂ ಇದೆ. ಯಾವಾಗಿಂದ ನೀವು ಅವರ ಅಭಿಮಾನಿ ಆಗಿದ್ದು? ನಾನು ಅವ್ರ ಸಿನಿಮಾ ನೋಡೋದಲ್ಲಿಂದಾನೆ. ಯಾವ ಏಜ್ ಅಲ್ಲಿ? ನಾನು ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ನನಗೊಂದು ಈ ಇವ್ರಿಗೆ ಫ್ಯಾನ್ ಆಗ್ಬೇಕು ಈ ತರ ಐಡಿಯಾ ಬಂದಿರೋದೇ ನಮ್ಗೊಂದು 8-9ನೇ ಕ್ಲಾಸಿಗೆ ಬಂದಿರ್ಬೋದು. ಅವಾಗ ಅಂದ್ರೆ ಅವ್ರದ್ದು ಆಲ್ಮೋಸ್ಟ್ ಫೈಟು. ಮೇಡಮ್ ನಾನು ಅವಾಗಿಂದ ಹೆಂಗ್ ಗೊತ್ತಾ, ನಾನು ಯಾವ ತರ ಅಭಿಮಾನಿ ಅಂದ್ರೆ ಫೈಟ್ ಮಾಡೋ ಎಲ್ಲಾ ಹೀರೋಗಳಿಗೂ ಅಭಿಮಾನಿ, ಇನ್ಕ್ಲೂಡ್ ಇವತ್ತಿಗೂ WWF ಅಂತ ಒಂದು ಶೋ ಬರುತ್ತಲ್ಲ, ಅದನ್ನ ಕಂಡ್ರೆ ಅದು ಫೇಕು ಗೀಕು ಅಂತ ಎಲ್ಲ ಹೇಳ್ತಾರೆ. ನಂಗೂ ಗೊತ್ತು. ಇವತ್ತಿಗೂ ನಾನು ಅದನ್ನು ನೋಡ್ತೀನಿ. ನನಗೆ ಫೈಟ್ ಮಾಡೋದು ಸಖತ್ ಇಷ್ಟ. ಅದು ಅದ್ರಲ್ಲೂ ದರ್ಶನ್ ಸರ್ ಅವಾಗ ಹಂಗ್ ಹಿಂಗ್ ಲಾಂಗು ಹಿಂಗ್ ಹಿಡ್ಕೊಂಡು ಹಿಂಗ್ ಬಂದ್ರೆ ಅಯ್ಯೋ ಹಂಗ ಇಷ್ಟ. ಅಲ್ಲಿಂದ ಇಷ್ಟಪಡ್ತಾ ಇಲ್ಲಿ ಬಂದ್ರ ಮೇಲೆ ಆ ವ್ಯಕ್ತಿತ್ವ, ಅವ್ರು ಮಾಡೋ ದಾನ ಧರ್ಮ, ಅವರ ಬದುಕು, ಇದು ಅದ್ರ ಮೇಲೂ ನಮ್ಗೆ ಇದು ಬಿದ್ದು ಅದ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಿರೋದು.
ನಾವು ಟಿವಿನಲ್ಲಿ ಅವ್ರನ್ನ ನೋಡಿದಾಗ ನಮ್ಮ ಭಾವನೆಗಳು ಬೇರೆ ಇರುತ್ತೆ. ಅಂದ್ರೆ ಅವ್ರು ಏನ್ ಕಾಣಿಸ್ಕೋತಾರೆ ಅಷ್ಟು ಮಾತ್ರ ನಮಗೆ ಗೊತ್ತಿರುತ್ತೆ. ಸೊ ಅವಾಗ ನಿಮ್ಮ ಅಭಿಮಾನ ಬೇರೆ. ಈಗ 16 ದಿನ ಏನ್ ಅವ್ರ ಜೊತೆ ಬರ್ತಿದ್ದೀರಾ, ಈಗ ಅವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ನೀವು? ಏನ್ ತಿಳ್ಕೊಂಡಂಗ? ನಾನು ಅಷ್ಟೋ ತನಕ ಕೇಳಿದ್ದೆ. ಸೊ ಇವಾಗ ಸ್ಟ್ರಾಂಗ್ ಆಗಿ ನೋಡಿದ್ದೀನಿ ಅವ್ರ ಡೆಡಿಕೇಶನ್, ಸಿನಿಮಾ, ಅವ್ರು ಮಾಡೋ ಸ್ಟೈಲ್, ಅಥವಾ ಅವರು ಕೆಲವೊಂದನ್ನ ಯಾವ್ದನ್ನ ಯಾವ ಜಾಗದಲ್ಲಿ ತರಬೇಕು, ಯಾವ್ದನ್ನ ಇದು, ಅಥವಾ ಅವರು ಮಾತಾಡೋ ಸ್ಟೈಲು, ಅವರು ನಮ್ಮಂತ ಚಿಕ್ಕ ಪುಟ್ಟ ಕಲಾವಿದ್ರನ್ನ ಪ್ರೀತಿಸೋ ಸ್ಟೈಲು, ಇದೆಲ್ಲ ನೋಡಿದ್ರ ಮೇಲೆ ಆ ನಂಬಿಕೆ ಇನ್ನೂ ಸ್ಟ್ರಾಂಗ್ ಆಗಿದೆ ನನಗೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ದರ್ಶನ್ ಅಭಿಮಾನಿಗಳ ಬಗ್ಗೆನೇ ಒಂದಷ್ಟು ಕಮೆಂಟ್ಸ್ಗಳು ಓಡಾಡುತ್ತೆ, ಒಂದಷ್ಟು ಮಾತು ಓಡಾಡುತ್ತೆ. ದರ್ಶನ್ ಅಭಿಮಾನಿಗಳ ಅನ್ಎಜುಕೇಟೆಡ್ ಅಂದಾಗ ದರ್ಶನ್ ಫ್ಯಾನ್ಸ್ ಏನೇ ನನ್ ಡಿಗ್ರಿ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅನ್ಎಜುಕೇಟೆಡ್ ಈಗ ನಾನು ಅಭಿಮಾನ ಡಿಗ್ರಿ ಆಗಿದೆಯಲ್ಲ. ಅಂದ್ರೆ ಯಾವ ತರ ಹಂಗಾದ್ರೆ ದರ್ಶನ್ ಅಭಿಮಾನಿಗಳು? ಏನ್ ಮಾಡಕ್ ಆಯ್ತದ ಮೇಡಮ್, ಹೋಗ್ಲಿ ಬಿಡಿ. ಅವ್ರ ಖುಷಿಗೆ ಅವ್ರವ್ರು ಹೇಳ್ಕತ್ತಾರ. ಇದ್ರಿಂದ ನಮಗ್ ಬೈಯೋದ್ರಿಂದ ಅವ್ರಿಗೆ ಖುಷಿ ಆಯ್ತಾ? ಎಂಜಾಯ್. ನಾವೆಲ್ಲರೂ ಖುಷಿ ಪಡ್ಸೋಕಿರೋರು. ನಂಗೆ ಬೈದ್ ಖುಷಿ ಆಗೋದಾದ್ರೆ ನೀ ಬೈ ಮಾರ, ಎಷ್ಟು ಬೇಕಾದ್ರೂ ಬೈ, ಒಟ್ನಲ್ಲಿ ನೀ ಖುಷಿಲಿರು. ಇನ್ನೇನ್ ಮಾಡೋಣ, ನಾವು ನಿಮ್ಮೆಲ್ಲರ ಖುಷಿಯನ್ನು ಬಯಸುವವರು. ನೀವು ನಮಗೆ 1000 ಕೇಡು ಮಾಡಿದರೂ ನನ್ನ ಹೇತು ತಾಯಿ ಪಾದದಾಡಿಗೂ ನಾವು ವಾಪಸ್ ಕೇದ್ ಬಯಸೋರಲ್ಲ. ಓಕೆ, ಇದು 12ನೇ ತಾರೀಕು ರಿಲೀಸ್ ಆಗ್ಬೇಕಾದಂತ ಸಿನಿಮಾ. ಅಂದ್ರೆ ಅಧಿಕೃತವಾಗಿ 12ಕ್ಕೆ ರಿಲೀಸ್ ಆಗುತ್ತೆ, ಬಟ್ ಫ್ಯಾನ್ಸ್ಗೆ ಅಂತ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನೀವೆಲ್ಲೆಲ್ಲ ಓಡಾಡ್ತಾ ಇದ್ದೀರಾ, ಹೇಗಿರುತ್ತೆ 11ನೇ ತಾರೀಕು? ಮೇಡಮ್ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಆಕ್ಚುಲಿ ಬೆಂಗಳೂರಲ್ಲಿ ಇರಬೇಕು, ಇಲ್ಲಿ ಸೆಲೆಬ್ರೇಷನ್ ನೋಡ್ಬೇಕು ಅಂತ ಇದೆ. ಬಟ್ ನನಗೆ ಉತ್ತರ ಕರ್ನಾಟಕ ಬೀದರಿಂದ ಡಿಬಾಸ್ ಅಭಿಮಾನಿ ಸಂಘ ಅವರು ಏನಂದ್ರೆ, ಸರ್ ಇಲ್ಲಿ ಆಲ್ರೆಡಿ ತೆಲುಗು ಇದು ಬಂದ್ಬಿಟ್ಟಿದೆ, ಎಲ್ಲಾ ಜಾಸ್ತಿ ತೆಲುಗು ಸಿನಿಮಾ ಇದು ನೋಡ್ತಾರೆ, ಇಲ್ಲಿ ಯಾರು ಆರ್ಟಿಸ್ಟೇ ಬರಲ್ಲ ಸರ್, ಅಟ್ಲೀಸ್ಟ್ ಇದಕ್ಕೆ ನೀವು ಬಂದ್ರೆ ಚೆನ್ನಾಗಿರುತ್ತೆ, ನಾವೆಲ್ಲ ಡಿಬಾಸ್ ಸೆಲೆಬ್ರೇಟ್ ಮಾಡ್ತೀವಿ, ಜೊತೆಲಿ ನೀವಿದ್ರೆ ಇನ್ನೂ ಒಂಚೂರು ವೈಬ್ ಚೆನ್ನಾಗಿರುತ್ತೆ ಅಂದ್ರು. ಸೊ ನನಗೂ ಅನಿಸ್ತು ಇಲ್ಲೆಲ್ಲರೂ ಇರ್ತಾರೆ, ಇಲ್ಲಿ ನಾನು 12ನೇ ತಾರೀಕು ಬರಬಲ್ಲೆ. ಬಟ್ ಉತ್ತರ ಕರ್ನಾಟಕ ನಮ್ಮಂತ ಇವತ್ತು ನಾವೆಲ್ಲ ಚೆನ್ನಾಗೆಲ್ಲ ಇದೀವಿ ಅಂದ್ರೆ ಒನ್ ಆಫ್ ದಿ ಉತ್ತರ ಕರ್ನಾಟಕ ಜಾಸ್ತಿ ಅದರಲ್ಲಿ ಇದಿದೆ ಮೇಡಮ್. ನಮಗೆ ಕೆಲಸ ಕೊಡ್ತಾರೆ, ಮೆರೆಸ್ತಾರೆ, ಈವೆಂಟ್ ಇದ್ರೆ ಕರೆಸ್ತಾರೆ, ಪ್ರೋಗ್ರಾಮ್ ಇದ್ರೆ ಕರೆಸ್ತಾರೆ, ಕಬಡ್ಡಿ ಇದ್ರು ಕರೆಸ್ತಾರೆ, ಕುಸ್ತಿ ಇದ್ರು ಕರೆಸ್ತಾರೆ. ನಮ್ಮನ್ನ ತುಂಬಾ ಚೆನ್ನಾಗಿ ಉತ್ತರ ಕರ್ನಾಟಕದವರು ಮಾಡ್ತಾರೆ. ನಾನು ಅವಾಗ ಅನಿಸ್ತು, ನಾವು ಮೋಸ್ಟ್ಲಿ ಕಲಾವಿದ್ರು ಈ ಕಡೆ ಹೋದ್ರೆ ಇನ್ನೂ ಅವರಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಇನ್ನೂ ನಮ್ಮ ಸಿನಿಮಾಗಳನ್ನ, ಕನ್ನಡ ಸಿನಿಮಾ, ಅವ್ರು ಅದನ್ನೇ ಹೇಳಿ ನನಗೆ ಪರ್ಟಿಕ್ಯುಲರ್ ಹಂಗೆ ಹೇಳಿದ್ರು, ಸರ್ ಇಲ್ಲಿ ತೆಲುಗುದು ಹಾವಳಿ, ಯಾವ ಸಿನಿಮಾ ಕನ್ನಡ ಸಿನಿಮಾ ಬಂದ್ರೆ ಒಂಥರ ಎಲ್ಲೋ ಮಹಾರಾಷ್ಟ್ರದಲ್ಲಿ ಕನ್ನಡ ಸಿನಿಮಾ ಬಂದಂಗೆ ಇರುತ್ತೆ ಅಂದ್ರೆ ನನಗೆ ಅನಿಸ್ತು. ನಾವಿಷ್ಟು ಕನ್ನಡ ಅಂದು ನಾನು ಅಲ್ಲಿಗೆ ಹೋಗೋದು ನನಗೆ ಕರೆಕ್ಟ್ ಅನಿಸ್ತು. ಸೊ ಅವರು ಹೇಳಿದ್ರು, ಬಾಸ್ ಇಲ್ಲ ಇದ್ದಿದ್ರೆ ಬರ್ತಿದ್ರೇನೋ, ನೀವು ಬಂದ್ರೆ ಅವ್ರು ಬಂದಷ್ಟೇ ಖುಷಿ, ಇಂಥ ದೊಡ್ಡ ಮಾತು ಹೇಳಿದ್ರು. ಸೊ ನನಗೆ ಇದು ಓಕೆ ಅನಿಸ್ತು, ನಾನು ಅಲ್ಲಿಗೆ ಹೋಗೋಣ. ಇದು ನನ್ನ ಸೌಭಾಗ್ಯ ಅಲ್ವಾ, ಬಾಸ್ ಸೆಲೆಬ್ರಿಟೀಸ್ ಜೊತೆಗೆ ನಾನು ಹೋಗಿ ಸಿನಿಮಾ ನೋಡೋದು ನನಗೆ ಬಂದಿರೋ ಪುಣ್ಯ. ಹಂಗಾಗಿ ನಾನು ಬೀದರಲ್ಲಿ ನೋಡ್ತೀನಿ, ಅಲ್ಲಿಂದ ಮತ್ತೆ 12ನೇ ತಾರೀಕು ಬೆಂಗಳೂರು, ಇಲ್ಲೆಲ್ಲ ಸಿನಿಮಾ ನೋಡ್ಬೇಕು ಅಂತ. ಆಕ್ಚುಲಿ ನಾನು ಅವನಿಗೆ ಹೇಳಿದೆ, ಅಣ್ಣ ನಾನೇ ಸಿನಿಮಾ ನೋಡಿಲ್ಲ, ನಿನ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ ಇದ್ರ 10 ಪಟ್ಟು ನಂಗಿದೆ, ನಾನು ಆಕ್ಟ್ ಬೇರೆ ಮಾಡಿದ್ದೀನಿ, ನಾನೊಂದು ಸಿನಿಮಾ ನೋಡ್ಬೋದು. ಅಣ್ಣ ನಮ್ ಜೊತೆನೆ ನೀವೆಲ್ಲ ಸಿನಿಮಾ ನೋಡಕ್ ಬಿಡ್ತೀರಾ, ಅವತ್ತು ಆ ಕ್ರೇಜ್ ಅಲ್ಲಿ ಉಡೀಸ್ ಮಾಡಿರ್ತಾರೆ. ಸೊ ಆದ್ರೂ ಪರವಾಗಿಲ್ಲ, ಅದನ್ನು ಎಂಜಾಯ್ ಮಾಡಕ್ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಇದು ಮೋಸ್ಟ್ಲಿ ದರ್ಶನ್ ಸರ್ಗೆ, ಪ್ರಕಾಶ್ ಸರ್ಗೆ, ಕಾಂತರಾಜ್ ಸರ್ಗೆ, ಆಮೇಲೆ ಸುಧಾಕರ್ ಸರ್ ಅಂಡ್ ನಮ್ಮ ಅಭಿ ಸರ್ ರೈಟರ್, ಅವರು ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ, ಇವರೆಲ್ಲ ಅವತ್ತು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಈಗ ದರ್ಶನ್ ಸರ್ಗೆ ಬೆನ್ನೋವಿದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರನೆ, ಯಾಕಂದ್ರೆ ಡಾಕ್ಟರ್ ಕೂಡ ಅದನ್ನ ಹೇಳಿದ್ರು, ಸರ್ಜರಿ ಮಾಡಿಸ್ಕೊಬೇಕಂತ ಕೂಡ ಹೇಳಿದ್ರು. 2ನೇ ಸಲ ಅವರು ಡೆವಿಲ್ ಟೀಮಿಗೆ ಬರ್ತಾರೆ ಶೂಟಿಂಗ್ಗೆ ಅಂತ. ಸೊ ವಿಜಯಲಕ್ಷ್ಮಿ ಮೇಡಮು ಜೊತೆಗೆ ಇರ್ತಾರೆ. ಸೊ ಶೂಟಿಂಗ್ ಟೈಮಲ್ಲಿ ಯಾವ ರೀತಿ ಕೇರಿಂಗ್ ಆಗ್ತಾ ಇತ್ತು ಅಂತ? ಮೇಡಮ್ ಅದೇ, ಅವರು ಯಾವುದೇ ಕಾರಣಕ್ಕೂ ಶೂಟಿಂಗ್ ಒಳಗೆ ಯಾವುದನ್ನು ತೋರಿಸ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರು ನಮ್ಗೆ ಇನ್ಸ್ಪಿರೇಷನ್. ಈಗ ದರ್ಶನ್ ಸಾರು ಅಷ್ಟು ದೊಡ್ಡ ಸೆಟ್ ಅಲ್ಲಿ ಅಷ್ಟು ಜನ ಇದ್ದಲ್ಲಿ ನೋವು ಇವತ್ತು ನನಗೆ ಆಗಲ್ಲ ಅಂದ ಒಂದು ಮಾತು ಹೇಳಿದ್ರೆ ಎಲ್ಲರಿಗೂ ಎನರ್ಜಿ ಡೌನ್. ಭಾಷೆ ಆಗಲ್ಲ ಅಂತಾರೆ, ಏನ್ ಶೂಟ್ ಮಾಡೋಣ ಬಿಡು, ಆಲ್ರೆಡಿ ಟೈಮು ಓಡ್ತಾ ಇದೆ, ಬಜೆಟ್ ಇದೆ, ದೊಡ್ಡ ಸಿನಿಮಾ, ಕ್ರ್ಯೂಸು, ಹೆವಿ ಕ್ರ್ಯೂಸು, ಬಾಸ್ಗದೆಲ್ಲ ತಲೆಯಲ್ಲಿತ್ತು. 1 ಸೆಕೆಂಡ್ ನಾನೇನಾದ್ರೂ ಸುಸ್ತು ಅಂತ ಕೂತು ಬಿಟ್ರೆ ಎಲ್ಲ ಕೂತು ಬಿಡ್ತಾರೆ.
ಸೊ ಅದಕ್ಕೆ ಅವರು ಇಡೀ ಸೆಟ್ ಅಲ್ಲಿ ಏನು ತೋರಿಸ್ಕೊಂಡು ಹೆಂಗಂದ್ರೆ ಶಾರ್ಟ್ ಓಕೆ ಅಂದ್ರ ಕೂಡಲೇ ಅವ್ರನ್ನ ಎತ್ಕೊಂಡು ಹೋಗ್ಬಿಡೋರು ಹಂಗೆ ಕ್ಯಾರವನಲ್ಲಿ ಹೋಗಿ ಅಲ್ಲಿ ಇಂಜೆಕ್ಷನ್ ಟ್ಯಾಬ್ಲೆಟ್ ಆ ಪೇಯ್ನಿಗೆ ಏನೇನು ಬೇಕು ಆ ಸ್ಪ್ರೇ ಆಗಲಿ ಅದನ್ನ ನೋಡಿದು ಶಾರ್ಟ್ ರೆಡಿ. ಇನ್ನೊಂದು ಲೈಟಿಂಗ್ ಆಗಕ್ಕೆ ಏನು ಇಲ್ಲ ಅಂದ್ರೆ ಒಂದು 20 ನಿಮಿಷ ಅರ್ಧ ಗಂಟೆ ಬೇಕಲ್ವಾ, ಅರ್ಧ ಗಂಟೆ ರೆಸ್ಟ್ ಮಾಡಿ ಇಲ್ಲ ಆರಾಮ್ ಚೇರ್ ಮೇಲೆ ಅವ್ರು ಮಲಿಕೊಂಡಿರೋರು ಕರ್ಕೊಂಡ್ಬಂದು ಮತ್ತೆ ಬಿಡೋರು. ಫೈನಲಿ 11ಕ್ಕೆ ಬೆಳಗ್ಗೆ 6 ಗಂಟೆಯಿಂದನೇ ಶೋಗಳು ಶುರುವಾಗ್ತಿದೆ ಅಂತಂತಿದ್ದಾರೆ. ಸೊ ಹವಾ ಹೇಳೋಕೆ ಇಲ್ಲ, ಎಲ್ಲಾ ಕಡೆನೂ ಜೋರ್ ಹವಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ಳಿ, ರೋಡ್ಗಳಲ್ಲಿ ತಗೊಳ್ಳಿ, ಡೆವಿಲ್. ಸೊ ನಿಮ್ಗೆ ಈಗ ಪ್ರೆಸೆಂಟ್ ಏನ್ ಅನಿಸ್ತಾ ಇದೆ? ನಿಮ್ಮ ಅಭಿಮಾನಿಗಳೂ ಇದ್ದಾರೆ ಅಂಡ್ ದರ್ಶನ್ ಸರ್ ಅಭಿಮಾನಿಯಾಗಿ ದರ್ಶನ್ ಸರ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ತುಂಬಾ ಚೆನ್ನಾಗಿ ಜಾತ್ರೆ ನಡೀತಾ ಇದೆ, ರಥೋತ್ಸವಕ್ಕೆ ಕಾಯ್ತಾ ಇದೀವಿ. ಸೊ 11ನೇ ತಾರೀಕು ರಥೋತ್ಸವ ಇದೆ. ಸೊ ಅಭಿಮಾನಿಗಳೆಲ್ಲ ನೀವೇ ಹಬ್ಬ ಮಾಡ್ತಾ ಇದ್ದೀರಾ. ಸೊ ಇದು ನಿಮ್ಮ ಹಬ್ಬ, ನೀವುಗಳು ಪ್ರೀತಿಯಿಂದ ಬೆಳೆಸಿ ಇಲ್ಲಿಗಂಟ ಕರ್ಕೊಂಬಂದು ಇದನ್ನ ರೆಡಿ ಮಾಡ್ಸಿರೋದು ನೀವೇ. ನಿಮ್ಮ ಹಬ್ಬನ ನಿಮ್ಗೆ ಇಷ್ಟ ಬಂದಂಗೆ ಬೇರೆಯವ್ರಿಗೆ ಯಾರಿಗೂ ನೋವಾಗದೆ ಇರೋ ಥರ, ನಮ್ಗಳಿಗೆ ಯಾರು ಮೈನಸ್ ಆಗಿ ಒಂದು ಚೂರು ಮಾತಾಡದೆ ಇರೋ ಥರ ನೀಟಾಗಿ ಹ್ಯಾಂಡ್ಲ್ ಮಾಡಿ ಸಿನಿಮಾನ ಗೆಲ್ಸಿ ದರ್ಶನ್ ಸರ್ಗೆ ಇದನ್ನ ಗಿಫ್ಟ್ ಮಾಡ್ಬೇಕು, ಉಡುಗೊರೆಯಾಗಿ ಕೊಡಬೇಕು. ನಿಮ್ಮೆಲ್ಲರೂ ಶ್ರಮನೂ ಇಡೀ ನಮ್ಮ ಚಿತ್ರತಂಡ ನೋಡ್ತಾ ಇದೆ, ಪ್ರತಿಯೊಂದನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಹೆಮ್ಮೆ ಇದೆ ನಿಮ್ಮ ಬಗ್ಗೆ. ಸೊ ಇಷ್ಟೇ, ಚಿತ್ರಮಂದಿರಕ್ಕೆ ಬನ್ನಿ, ಈ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ, ಫ್ಯಾಮಿಲಿ ಆಡಿಯನ್ಸ್ನು ಹೇಳಿ ಇದು ಬರೀ ಮಾಸ್ ಅಲ್ಲ, ಫ್ಯಾಮಿಲಿನೂ ನೋಡ್ಬೋದು, ಅಪ್ಪ ಅಮ್ಮ. ಸೊ ದರ್ಶನ್ ಸರ್ಗೆ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿ ತನಕನೂ ಫ್ಯಾನ್ಸ್ ಇದ್ದಾರೆ, ಹಂಗಾಗಿ ಏನು ತೊಂದರೆ ಇಲ್ಲ, ಎಲ್ಲರೂ ಬರ್ತೀರಾ. ಸೊ ಸಿನಿಮಾನ ಗೆಲ್ಸ್ಕೊಡಿ, ನಮ್ಮ ಮನೆ ಅಕ್ಕಿ ಬೇಳೆ ನಿಮ್ಮ ಚಪ್ಪಾಳೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ದರ್ಶನ್ ಅಪ್ಪಟ ಅಭಿಮಾನಿಯಾಗಿ ಹುಲಿ ಕಾರ್ತಿಕ್ ಅವರು ಡೆವಿಲ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅವರ ಜೊತೆಗೆ ಕೂತು ಸಿನಿಮಾ ನೋಡುವ ಅದೃಷ್ಟ ಇಲ್ಲ ಅನ್ನೋ ಬೇಸರ ಅವರಲ್ಲಿದ್ರು ಕೂಡ ಸಿನಿಮಾ ಗೆದ್ರೆ ನೆಕ್ಸ್ಟ್ ದರ್ಶನ್ ಸರ್ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಅನ್ನೋ ಭರವಸೆ ಅವರಲ್ಲಿದೆ, ಕನಸು ಕೂಡ ಅಷ್ಟೇ ಇದೆ. ಇದಿಷ್ಟು ಹುಲಿ ಕಾರ್ತಿಕ್ ಅವರ ಮನದಾಳದ ಮಾತು. ಇನ್ನಷ್ಟು ಒಳ್ಳೊಳ್ಳೆ ಸಂದರ್ಶನಗಳಿಗಾಗಿ ನೋಡ್ತಾ ಇರಿ ಈ ಸಂಜೆ ನ್ಯೂಸ್ ಚಾನೆಲ್.